ಇಯರ್ಸ್ ಬ್ಯಾಕ್ ಹೇಳಿದ್ದೆ ದಯವಿಟ್ಟು ಯಾರು ಆಪ್ಷನ್ ಟ್ರೇಡಿಂಗ್ ಮಾಡಬೇಡಿ ಅಂತ. ಇವಾಗ ರಿಪೋರ್ಟ್ಗಳು ಬರ್ತಾ ಇದಾವೆ ಅದ್ರ ಬಗ್ಗೆ. Banned one of Wall Street's biggest trading firms, Jane Street. Fund Jane Street for manipulating Indian markets. SEBI drops a bombshell on retail traders. 91% of them lost money in FY25's derivative scale. ಪೆನಿ ಸ್ಟಾಕ್ನ ತಾಣ್ಬೇಡಿ ಅಂತ ನಾವೇ 1000 ಸಲ ಹೇಳ್ತೀವಿ, ಬಟ್ ಜನ ಕೇಳಲ್ಲ. ಮಾರ್ಕೆಟ್ಗೆ ಕಲಿಯೋಕ್ಕೋಸ್ಕರ ಫೀಸ್ ಕೊಟ್ಟಿದ್ದೀನಿ ಅನ್ಕೊಳ್ಳಿ, ನೀವು ಯಾವುದೇ ಅಕಾಡೆಮಿಗೆ ಹೋಗಿ ಕಲ್ತ್ರೂ ಈ ಥರ ಬುದ್ಧಿ ಕಲಿಸಲ್ಲ ಅಲ್ಲಿ. ಯಾಕಂದರೆ ನಿಮಗೆ ನೀವು ಹೊಡೆತ ತಿಂದಾಗ್ಲೇ ಬುದ್ಧಿ ಕಲಿಯೋದು. ನಿಂತು ನೋಡಿ ಭಾವೇಶ್ವರ್ ಗೋವಾಲ್ ಅವಾಗ ಮಾತಾಡ್ತಿರ್ತಾನಲ್ಲ, ಫ್ಯೂಚರಿಸ್ಟಿಕ್ ಆಗಿ ಮಾತಾಡ್ತಾನೆ, ಎಕ್ಸಿಕ್ಯೂಷನ್ ಮಾಡಲ್ಲ. ಜಗತ್ತಿನ 2ನೇ ಅತಿ ದೊಡ್ಡ 2 ವೀಲರ್ ಕಂಪ್ನಿ ಓಲಾ ಕೆಳಗಡೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ, ಏನಂದ್ರೆ ಚೈನಾ ಬಿಟ್ಟು. ಜಗತ್ತು ಅಂದ್ರೆ ಜಗತ್ತಲ್ಲಿ ಚೈನಾ ಬರಲ್ವಾ? ಇನ್ನೊಬ್ರಿಗೆ EMI ಕೊಡಬೇಕಾದ್ರೆ ಯಾಕೆ ಅಷ್ಟೊಂದು ಡಿಸಿಪ್ಲಿನು, SIP ಮಾಡ್ಬೇಕಾದ್ರೆ ಯಾಕೆ ಅಷ್ಟೊಂದು ಇಂಡಿಸಿಪ್ಲಿನು? ನನಗೆ ಅರ್ಥ ಆಗಲ್ಲ. ಎಲ್ಲ ಮಾಡಿಬಿಟ್ರೆ ಈಸಿ ಅಲ್ಲ ಬ್ರೋ, ಎಲ್ಲರೂ ಲಾಭ ಮಾಡ್ಬಿಡ್ಬೋದಲ್ಲ. ನೋ ಒನ್ ಮೇಕ್ ಲಾಸ್. ನ ಯಾರು ಯೂಸ್ ಮಾಡ್ಕೊಂತ ಎಲ್ಲರೂ ಲಾಭ ಮಾಡ್ಬಿಡ್ಬೋದು, ಆರಾಮಲ್ಲ. ಬಡವರೇ ಇರಲ್ಲ ಜಗತ್ತಲ್ಲಿ. ಈ ತರ ಆಗಕ್ಕೆ ಚಾನ್ಸೇ ಇಲ್ಲ, ಅದರಲ್ಲೂ ಫೈನಾನ್ಸ್ ಅಲ್ಲಿ ಚಾನ್ಸೇ ಇಲ್ಲ ನನ್ನ ಪ್ರಕಾರ. ಅಣ್ಣ, ನನ್ನ ಕ್ವಶನ್ ಏನಂದ್ರೆ, ನಾನು ಡೇಟಾ ಎಂಟ್ರಿ ವರ್ಕ್ ಮಾಡ್ತಾ ಇದ್ದೀನಿ, ಮಂತ್ಲಿ 16,000 ರೂಪಾಯಿ. ಬಟ್ ಏನಂದ್ರೆ ಐ ಆಮ್ ಟೇಕಿಂಗ್ ಲೋನ್ ಇನ್ ನಾವಿ ಆ್ಯಪ್ 50,000. ಬಟ್ ಅವರು ನನಗೆ 47,000 ಕೊಡ್ತಾರೆ. ಪ್ರೊಸೆಸಿಂಗ್ ಫೀ 3,000 ಅಂತೆ. ಅಂಡ್ ಮಂತ್ಲಿ 8,900 ಕಟ್ಟಬೇಕು ಫಾರ್ 6 ಮಂತ್. ಇದು ಕರೆಕ್ಟ್ ಇದೆಯಾ ನಾನು ಮಾಡೋದು? ಪ್ಲೀಸ್ ಸ್ಪೀಕ್ ಮೈ ಕ್ವಶನ್. ಐ ವಾಂಟ್ ಟು ಟೇಕ್ ಲೋನ್ ಇನ್ ಇನ್ವೆಸ್ಟ್. ಮೀನ್ಸ್ ಮಂತ್ಲಿ ಐ ಆಮ್ ವೇಸ್ಟಿಂಗ್ ಮೈ ಮನಿ. ಸೊ ಬ್ರೋ, ನೀವು ಇದು ಆ್ಯಕ್ಚುಲಿ ಪ್ಲ್ಯಾನ್ ಸರಿ ಇಲ್ಲ. ಯಾಕಂದರೆ ಇದು ಜಾಸ್ತಿ ಇಂಟ್ರೆಸ್ಟ್ ರೇಟ್ ನಿಮಗೆ ಚಾರ್ಜ್ ಮಾಡ್ತಾರೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ. 50,000 ಅವ್ರು ನಿಮಗೆ ಕೊಡ್ತಾರೆ. 50,000ದಲ್ಲಿ ಮೈನಸ್ 3,000 ಮಾಡಬೇಕು. 3,000 ಕಟ್ ಮಾಡ್ಕೊಂಡೇ ಕೊಡ್ತಾರೆ. ಇದ್ರ ಜೊತೆಗೆ ನೀವು ನಿಮಗೆ ಸಿಕ್ಕಿರೋದು 47,000. 50,000ದಲ್ಲಿ 3,000ನ ಕಟ್ ಮಾಡ್ಕೊಂಡು ಕೊಡ್ತಾರೆ. ಉಳಿದಿದ್ದೆಷ್ಟು? 47,000. ನೀವು ಕಟ್ಟೋದೆಷ್ಟು? 8,900 ಇಂಟು 6, 53,000 ಕಟ್ತೀರಾ. 53,000ದಲ್ಲಿ ಮೈನಸ್ 47,000 ಮಾಡಿದ್ರೆ ನೀವು 6,000 ರೂಪಾಯಿ ಕಟ್ತೀರಾ. ತಿಂಗಳ ಲೆಕ್ಕನ ಮಾಡಕ್ಕೆ ಹೋದ್ರೆ ಡಿವೈಡೆಡ್ ಬೈ 6 ಮಾಡಿದ್ರೆ 1,000 ರೂಪಾಯಿ ಕಟ್ತೀರಾ. 47,000 ರೂಪಾಯಿಗೆ ತಿಂಗಳ 1,000 ರೂಪಾಯಿ ಬಡ್ಡಿ ಕಟ್ತೀರಾ. ಅದು EMI ಥರ ಕಟ್ಕೊಂಡು ಹೋಗ್ತೀರಾ. ಎಷ್ಟಾಗುತ್ತೆ? ಆಲ್ಮೋಸ್ಟ್ 2 ರೂಪಾಯಿಗಿನ್ನ ಜಾಸ್ತಿ ಆಗುತ್ತೆ ಬಡ್ಡಿ. ನೀವು ಮಾರ್ಕೆಟಲ್ಲಿ ತಾಂಬಂದು ಅದನ್ನು ಇನ್ವೆಸ್ಟ್ ಮಾಡ್ಬೇಕಂತಿದ್ದೀರಾ. ಮಾರ್ಕೆಟಲ್ಲಿ ನಿಜವಾಗ್ಲೂ ನೀವು ಇಷ್ಟೊಂದು ದುಡ್ಡು ಮಾಡ್ತೀರಾ? 2 ರೂಪಾಯಿಗಿನ್ನ ಜಾಸ್ತಿ ಇನ್ಕಮ್ ತೆಗಿತೀರಾ? 50,000 ಇನ್ವೆಸ್ಟ್ ಮಾಡಿ ಚಾನ್ಸ್ ಇಲ್ವಾ ಅಲ್ಲ? ಅದಕ್ಕೇ ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಅದೇ 8,900 ರೂಪಾಯಿನ SIP ಮಾಡಿ ಮಾರ್ಕೆಟಲ್ಲಿ. ಇನ್ನೂ ಡಿಸಿಪ್ಲಿನ್ ಆಗಿರುತ್ತಲ್ಲ. ಇನ್ನೊಬ್ರಿಗೆ EMI ಕೊಡಬೇಕಾದ್ರೆ ಯಾಕೆ ಅಷ್ಟೊಂದು ಡಿಸಿಪ್ಲಿನು, SIP ಮಾಡ್ಬೇಕಾದ್ರೆ ಯಾಕೆ ಅಷ್ಟೊಂದು ಇಂಡಿಸಿಪ್ಲಿನು? ನನಗೆ ಅರ್ಥ ಆಗಲ್ಲ. ಅದನ್ನೇ 8,900 ರೂಪಾಯಿ SIP ಮಾಡ್ಕೊಂಡು ಹೋಗಿ, ತಿಂಗಳ ಕಟ್ಕೊಂಡು ಹೋಗಿ, ನಿಮಗೆ ಇನ್ನೂ ಜಾಸ್ತಿ ದುಡ್ಡು ಉಳಿಯುತ್ತೆ. ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಲೋನ್ ತಗೊಂಡು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. 6 ತಿಂಗಳಲ್ಲಿ ಮಾರ್ಕೆಟ್ ಏನಾದರೂ ಮೇಲೆ ಹೋಗ್ಲಿಲ್ಲದ್ರೆ ನಿಮಗೆ ಲಾಸ್ ಅಲ್ಲ. ಆಲ್ಮೋಸ್ಟ್ 6,000 ರೂಪಾಯಿ ಲಾಸ್ ನಿಮಗೆ. ಎಲ್ಲ PMFಗಳು ಮೇ ಬಿ PMS ಅನ್ಸುತ್ತೆ, ಪ್ರಾಫಿಟ್ ತಂದೆ ಕೊಡ್ತಾರಲ್ಲ, ಲಾಸ್ ಮಾಡಲ್ವಾ ನಮ್ಮ ದುಡ್ಡನ್ನ? ಆ ಥರ ಏನು ಹೇಳೋಕ್ಕಾಗಲ್ಲ. ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದೇ ರೀತಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ನನ್ನಂತ ನಿಮ್ಮಂತ ಇಂಡಿವಿಜುವಲ್ಗಿನ್ನ ಬೆಟರ್ ರಿಟರ್ನ್ ತೆಗಿತಾರೆ, ಅದಂತೂ ಶತಸಿದ್ಧ. ಇಲ್ಲೋಡಿ, ನಮ್ಮದೇ ಒಂದು PMS. ಅವ್ರು ಯಾವ ರೀತಿ ರಿಸರ್ಚ್ ಮಾಡ್ತಾರೆ ಅಂತ ನಾವು ಅದನ್ನು ತರಿಸ್ಕೊಂಡಿದ್ವಿ. ನಮಗೆ ರಿಸರ್ಚ್ ಮಾಡೋಕೆ ಹೆಲ್ಪ್ ಆಗಲಿ ಅಂತ. ಅವ್ರು ಯಾವ ರೀತಿ ರಿಸರ್ಚ್ ಮಾಡ್ತಾರೆ ಅಂತ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲೋಡಿ, ಗುಡ್ ಬಿಸ್ನೆಸ್ ಇವ್ರೇನು ಮಾಡ್ತಾರೆ, ಒಳ್ಳೆ ಗುಡ್ ಬಿಸ್ನೆಸ್ಗಳನ್ನ ಇಟ್ಕೊಳ್ತಾರೆ. 2,600 ಬಿಸ್ನೆಸ್ಸಲ್ಲಿ 200 ಬಿಸ್ನೆಸ್ನ ಫಿಲ್ಟರ್ ಮಾಡ್ತಾರೆ. ಮತ್ತೆ ಅದರಲ್ಲಿ ಮತ್ತೆ 80 ಬಿಸ್ನೆಸ್ನ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡ್ತಾರೆ. ಮತ್ತೆ ಇವ್ರ ಹತ್ರ 2,600 ಕಂಪ್ನಿದು P&L ಸ್ಟೇಟ್ಮೆಂಟ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಇದೆ, ಬ್ಯಾಲೆನ್ಸ್ ಶೀಟ್ ಇದೆ, ಹೋಲ್ಡಿಂಗ್ ವ್ಯಾಲ್ಯೂಯೇಷನ್ಸ್ ಇದೆ. ಓವರ್ ಲಾಸ್ಟ್ 15 ವರ್ಷದ್ದು ಇವ್ರ ಹತ್ರ P&L ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಕಂಪ್ಲೀಟ್ಲಿ ಇವ್ರ ಹತ್ರ ಡೀಟೇಲ್ ಇದೆ. ಮತ್ತೆ 1,30,000 ರಿಸರ್ಚ್ ರಿಪೋರ್ಟ್ಸ್ ಇದಾವೆ. ಮತ್ತೆ 5,000 ಪ್ಲಸ್ ಕಾನ್ ಕಾಲ್ನ ಅಟೆಂಡ್ ಮಾಡ್ತಾರೆ. 5,000 ಪ್ಲಸ್ ಕಾನ್ ಕಾಲ್ ಅವ್ರ ಹತ್ರ ಇದೆ. ಕಾನ್ಫರೆನ್ಸ್ ಕಾಲ್ನ ಅಟೆಂಡ್ ಮಾಡಿರೋದು ಡೀಟೇಲ್ ಅವ್ರ ಹತ್ರ ಇದೆ. ಮತ್ತೆ 10,000ಕ್ಕಿಂತ ಜಾಸ್ತಿ ಮ್ಯಾನೇಜ್ಮೆಂಟ್ನ ಎಂಟ್ರಿ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಲಾಸ್ಟ್ 5 ಇಯರ್ ಮ್ಯಾನೇಜ್ಮೆಂಟ್ ಏನು ಗೈಡೆನ್ಸ್ ಕೊಡುತ್ತಲ್ಲ, ಅದು ಕಂಪ್ಲೀಟ್ಲಿ ಅವ್ರ ಹತ್ರ ಹಿಸ್ಟ್ರಿ ಇದೆ. ಯಾವ ರೀತಿ ಗೈಡೆನ್ಸ್ ಕೊಡುತ್ತೆ, ಯಾವ ರೀತಿ ಅದನ್ನು ಅಚೀವ್ ಮಾಡುತ್ತೆ ಅಂತ ಇವ್ರ ಹತ್ರ ಹಿಸ್ಟ್ರಿ ಇದೆ. ನೀವು ಯಾವುದೇ ಒಂದು ಸ್ಟಾಕ್ನ ಫ್ಯೂಚರ್ ಪ್ರೈಸ್ನ ಕಂಡುಹಿಡಿಬೇಕಂದ್ರೆ, ಸ್ಟಾಕ್ ಅಲ್ಲ ನಮ್ಮ ಜೀವನದ ಫ್ಯೂಚರ್ ಪ್ರೈಸ್ನ ಕಂಡುಹಿಡಿಬೇಕಂದ್ರೂ ನಾವೇನು ಮಾಡಬೇಕು? ಬ್ಯಾಕ್ ಟ್ರ್ಯಾಕ್ ನೋಡಬೇಕು, ಮತ್ತೆ ಪ್ರೆಸೆಂಟ್ ನೋಡಬೇಕು. ಇದರಿಂದ ನಮ್ಮದು ಫ್ಯೂಚರ್ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ಲು, ಇವರೊಂದು ಕಂಪ್ನಿ ನೇಮ್ ಹೇಳಿಲ್ಲ ಇಲ್ಲಿ ಯಾವ ಕಂಪ್ನಿ ಅಂತ, ಯಾವ ರೀತಿ ಅನಾಲಿಸಿಸ್ ಮಾಡ್ತಾರೆ ಅಂತ. ಇಲ್ಲಿ ಇದೆ ನೋಡಿ ಮ್ಯಾನೇಜ್ಮೆಂಟ್ ನೋಟ್. ಫಸ್ಟ್ ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟ್ ನೋಟ್ನ ಬರ್ಕೊಂತಾರೆ. Q2 FY22
ನಲ್ಲಿ ಕೆಪೆಕ್ಸ್ ಬಂದ್ಬಿಟ್ಟು 150 ಕೋಟಿ ಫಾರ್ ಅ ಪ್ಲಾಂಟ್ ಮಿಷಿನರಿ ಇಕ್ವಿಪ್ಮೆಂಟ್ ಇಸ್ ಎಕ್ಸ್ಪೆಕ್ಟೆಡ್. ಈ ತರ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ನ ಬರ್ಕೊಂಡು ಹೋಗ್ತಾರೆ. ಈ ಕಂಪ್ನಿ ಬಂದ್ಬಿಟ್ಟು EPC ಅಂತ. EPC ಅಂದ್ರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ. ಅಂದ್ರೆ ಮೇಸ್ತ್ರಿ ಅನ್ಕೊಳ್ಳಿ ಅಥವಾ ಕಾಂಟ್ರಾಕ್ಟರ್ ಅನ್ಕೊಳ್ಳಿ, ಆ ತರ ಬಿಸ್ನೆಸ್ ಗಳು, ಹೈವೇ ಮಾಡುವಂತ ಬಿಸ್ನೆಸ್ ಇದು. ಇವ್ರು ಎಕ್ಸಾಂಪಲ್ ತೋರಿಸ್ತಿರೋದು, ಕಂಪ್ನಿ ನೇಮ್ ಹೇಳಿಲ್ಲ ಇದರಲ್ಲಿ, ಅದು ಯಾವ ಕಂಪ್ನಿ ನೇಮ್ ಅಂತ. ಯಾವ ರೀತಿ ಈ ಕಂಪ್ನಿನ ಅನಾಲಿಸಿಸ್ ಮಾಡ್ತಾರೆ ಅಂತ Q2 FY22 ನಲ್ಲಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಏನೇನು ಗೈಡೆನ್ಸ್ ಕೊಟ್ಟಿದೆ ಅದನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದೇ ರೀತಿ Q1 FY22 ನಲ್ಲಿ ಆರ್ಡರ್ ಇನ್ಫ್ಲೋ ಎಷ್ಟು ಬರುತ್ತೆ, ಟಾಪ್ ಲೈನ್ ಎಷ್ಟು ಗ್ರೋತ್ ಆಗುತ್ತೆ ಅಂತೆಲ್ಲ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಕೊಟ್ಟಿರೋದನ್ನ ಇಟ್ಕೊಂಡಿದ್ದಾರೆ. ಇದೇ ರೀತಿ ಎವ್ರಿ ಟೈಮ್ ಮ್ಯಾನೇಜ್ಮೆಂಟ್ ಹತ್ರ ಕಾನ್ ಕಾಲ್ನ ಅಟೆಂಡ್ ಮಾಡಿದಾಗ ಅಥವಾ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದಾಗ ಅವ್ರದ್ದು ಡೀಟೇಲ್ನ ಇವ್ರದ್ದು ಡೇಟಾ ಎಂಟ್ರಿ ಮಾಡ್ಕೊಂತಾರೆ. ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡಿ, EPC ಪ್ರಾಜೆಕ್ಟ್ ಈ ಕಂಪ್ನಿದು ಯಾವಾಗಿದೆ. ಹುಬ್ಳಿ ಮತ್ತೆ ಹೊಸಪೇಟೆದು ನ್ಯಾಷನಲ್ ಹೈವೇ 63 ಇದು ಕರ್ನಾಟಕ ಸ್ಟೇಟ್ ಇಂದ ಇವರಿಗೆ ಆರ್ಡರ್ ಸಿಕ್ಕಿದೆ. ಯಾವಾಗ ಅವಾರ್ಡ್ ಡೇಟ್ ಅಂದ್ರೆ ಆರ್ಡರ್ ಡೇಟ್ ಅಂತ. ವಿನ್ ಯಾವಾಗ ಆಗಿದ್ದಾರೆ ಅಂದ್ರೆ 8ನೇ ತಿಂಗಳು ಆಗಸ್ಟ್ 2016ರಲ್ಲಿ. ಅದು ಯಾವಾಗ ಇವ್ರಿಗೆ ಅಪ್ರೂವ್ ಸಿಕ್ಕಿದೆ 15ನೇ ತಾರೀಕು ಮಾರ್ಚ್ 2017ರಲ್ಲಿ. ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು? 731 ಕೋಟಿ. ಇದನ್ನು ಎಷ್ಟು ಮಂತ್ ಅಲ್ಲಿ ಮುಗಿಸ್ಕೊಡ್ಬೇಕಂತ ಇದೆ? 36 ಮಂತ್ ಅಲ್ಲಿ ಮುಗಿಸ್ಕೊಡ್ಬೇಕಂತ ಇದೆ. ಇಲ್ಲಿ ಕೆಳಗಡೆ ಬಂದ್ರೆ ಇದೇ ರೀತಿ ಪ್ರತಿಯೊಂದು ಡೀಟೇಲ್ ನ ಎಂಟ್ರಿ ಮಾಡಿ ಇಟ್ಕೊಂಡಿರ್ತಾರೆ. ಪ್ರತಿಯೊಂದು ಎಷ್ಟು ಪ್ರಾಜೆಕ್ಟ್ ಇದೆ ಅಂತ. ಪ್ರಾಜೆಕ್ಟ್ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 5370 ಕೋಟಿ. ಅದೇ ರೀತಿ ಕೆಳಗಡೆ ಬಂದ್ರೆ EPC ಪ್ರಾಜೆಕ್ಟ್ಗಳು ಯಾವ್ಯಾವು ಎವ್ರಿ ಕ್ವಾರ್ಟರ್ ಅಲ್ಲಿ ಎಷ್ಟೆಷ್ಟನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾರೆ. Q1 FY21 ನಲ್ಲಿ 13 ಕೋಟಿದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ದಾರೆ. Q1 FY21 ನಲ್ಲಿ 45 ಕ್ರೋರ್ದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ದಾರೆ. ಇದೇ ರೀತಿ ಪ್ರತಿ ಒಂದು ಪ್ರಾಜೆಕ್ಟ್ ನ ಬರ್ಕೊಂಡು ಹೋಗ್ತಾರೆ. ಈಗ ಇವರು ಯಾಕೆ ನಮಗಿನ್ನ ಬೆಟರ್ ಎಂಟ್ರಿ ಮತ್ತೆ ಎಕ್ಸಿಟ್ ತಾಣ್ತಾರೆ ಅಂದ್ರೆ, ನೀವು ಯೋಚನೆ ಮಾಡಿ, ಹುಬ್ಳಿ ಮತ್ತೆ ಧಾರವಾಡ ಹೈವೇನಲ್ಲಿ ಒಂದು ಸ್ಟ್ರೈಕ್ ಆಯ್ತು. ಅಲ್ಲೇನೋ ಟೋಲ್ ಅಲ್ಲಿ ಯಾರೋ ಆಕ್ಸಿಡೆಂಟ್ ಆಯ್ತು, ಏನಾಯ್ತು, ಪ್ರತಿಯೊಬ್ರು ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇದು ಎಲ್ಲಾ ಬಿಸ್ನೆಸ್ಗೂ ಅಪ್ಲೈ ಆಗುತ್ತೆ. ಫ್ಲಡ್ ಬರುತ್ತೆ, ಏನೋ ಒಂದು ಎಮರ್ಜೆನ್ಸಿ ನ್ಯೂಸ್ ಬಂದ್ರೆ ಇವ್ರಿಗೆ ಯಾಕೆ ಬೇಗ ಗೊತ್ತಾಗುತ್ತೆ, ಇವ್ರು ಯಾಕೆ ಬೇಗ ಅದನ್ನ ರಿಯಾಕ್ಟ್ ಮಾಡ್ತಾರೆ, ಸ್ಟಾಕ್ ಪ್ರೈಸ್ ಯಾಕೆ ಸಡನ್ ಆಗಿ ಕೆಳಗೆ ಬರುತ್ತೆ ಅಂದ್ರೆ ಇವರಿಂದಾನೆ. ಇವ್ರೇನ್ ಮಾಡ್ತಾರೆ ಗೊತ್ತಾ, ಹುಬ್ಳಿ ಮತ್ತೆ ಹೊಸಪೇಟೆ ಹೈವೇನಲ್ಲಿ ಸ್ಟ್ರೈಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸ್ಟ್ರೈಕ್ ಎಲ್ಲಿವರೆಗೂ ನಡೆಯುತ್ತೆ? ಮೇ ಬಿ ಒಂದು 15 ದಿವಸ ಅಥವಾ ತಿಂಗಳೇ ನಡೆಯುತ್ತೆ ಅಂತ ಗೊತ್ತಾಯ್ತು ಇವರಿಗೆ. ಇದು ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಚೆಕ್ ಮಾಡ್ತಾರೆ. ಏನು ಮಾಡ್ತಾರೆ, ಈ ಹೈವೇಯಿಂದ ಇವರಿಗೆ ಇಷ್ಟೊಂದು ರೆವಿನ್ಯೂ ಬರಬೇಕಿತ್ತು, ಅಂದರೆ 730 ಕೋಟಿ ಸಮಥಿಂಗ್ ಬರಬೇಕಿತ್ತು. ಮೇ ಬಿ ಇವರು ಒಂದು ತಿಂಗಳು ನಿಲ್ಲಿಸ್ಕೊಳ್ಳೋದ್ರಿಂದ ಇದು ಮುಂದಕ್ಕೆ ಹೋಗುತ್ತೆ, ಇದರಿಂದ ಈ ನೆಕ್ಸ್ಟ್ ಕ್ವಾರ್ಟ್ರಲ್ಲಿ ಇವ್ರಿಗೆ ರೆವಿನ್ಯೂ ಕೊಡ್ತಾ ಬಿಡ್ಬೋದು ಅಂತ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಆ ಶೇರ್ನ ಸೆಲ್ ಮಾಡ್ತಾರೆ. ಅಂದರೆ ಇವರಿಗೆ 5% ರೆವಿನ್ಯೂ ಕೊಡ್ತಾ ಬಿಡ್ಬೋದು, ನೆಟ್ ಪ್ರಾಫಿಟ್ ಇಷ್ಟು ಬರುತ್ತೆ ಅಂತ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ, ಸೆಲ್ ಮಾಡ್ತಾರೆ. ಸೆಲ್ ಮಾಡಿದ ತಕ್ಷಣ ಇವ್ರು ಸೆಲ್ ಮಾಡಿದಾರೆ ಅಂದರೆ ಬೇರೆ ಅನಲಿಸ್ಟ್ಗಳು ನೋಡ್ಕೊಂಡು ಸೆಲ್ ಮಾಡ್ತಾರಾ? ಸೆಲ್ ಮಾಡಿದ ತಕ್ಷಣ ಶೇರ್ ಪ್ರೈಸ್ ಕೆಳಗೆ ಬರುತ್ತೆ. ಕೆಳಗೆ ಬಂದ ತಕ್ಷಣ 5% ಏನು ರೆವಿನ್ಯೂ ಲಾಸ್ ಆಗುತ್ತೆ ಅನ್ಕೊಂಡಿದ್ರಲ್ಲ, 5% ಶೇರ್ ಕೆಳಗೆ ಬಂದರೆ ಮತ್ತೆ ಬೈ ಮಾಡ್ತಾರೆ. ಅವಾಗ ಏನಾಯಿತು, ರೆವಿನ್ಯೂನಿಂದ ಏನು ಲಾಸ್ ಆಗಬೇಕಿತ್ತಲ್ಲ ಅದನ್ನು ಇವ್ರು ಇಲ್ಲೇ ರಿಕವರ್ ಮಾಡಿಬಿಟ್ರು. ಇದೇ ಥರನೇ ದೊಡ್ಡ ಫಂಡ್ ಮ್ಯಾನೇಜರ್ಗಳು ಎಕ್ಸಿಟ್ ಮತ್ತು ಎಂಟ್ರಿ ಫಾಸ್ಟ್ ಆಗ್ತಾ ಹೊಂತಾರೆ. ಯಾಕಂದರೆ ಇವ್ರ ಲಾಟ್ ಆಫ್ ಡೇಟಾ ಇರುತ್ತೆ, ಪ್ರತಿಯೊಂದು ಕಂಪ್ನಿದು ಡೇಟಾ ಇರುತ್ತೆ. ಯಾರೋ ಒಬ್ಬ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡೋದಲ್ಲ ಇದು. ಆಮೇಲೆ ನೀವು ಅನ್ಕೊಂಡಿದ್ರೆ ಯಾರೋ ಒಬ್ಬ ಫಂಡ್ ಮ್ಯಾನೇಜರ್ ಹೆಸರು ನೋಡ್ಕೊಂಡ್ಬಿಟ್ಟು ಅವನೇ ಎಲ್ಲ ನೋಡ್ಕೊಂತಾನೆ ಅಂತ ಅನ್ಕೊಂಬೇಡಿ. ಇವ್ರ ಕೆಳಗಡೆ 50 ರಿಂದ 60 ಜನ ರಿಸರ್ಚ್ ಅನಲಿಸ್ಟ್ಗಳು ಇರ್ತಾರೆ. ರಿಸರ್ಚ್ ಅನಲಿಸ್ಟ್ಗಳು ಮಾಡಿರೋ ಒಂದು ರಿಸರ್ಚ್ ಇದು ಫಂಡ್ ಮ್ಯಾನೇಜರ್ ಮಾಡಿರೋದಲ್ಲ, ರಿಸರ್ಚ್ ಅನಲಿಸ್ಟ್ ಮಾಡಿರ್ತಾರೆ. ಅವನ ಹತ್ರ ಡೇಟಾ ಇರುತ್ತೆ. ಅವನೇನ್ ಮಾಡ್ತಾನೆ, ಅವ್ನ ಡೇಟಾನ ತಗೊಂಡೋಗಿ ಫಂಡ್ ಮ್ಯಾನೇಜರ್ ಕೈಲಿ ಕೊಡ್ತಾನೆ. ಒಬ್ಬ ತಗೊಂಡೋಗಲ್ಲ, ಅದಕ್ಕೊಂದು ಪ್ರೋಸೆಸ್ ಇರುತ್ತೆ. ಅದು ಬೋರ್ಡ್ ಥ್ರೂ ಬೋರ್ಡ್ ಹೋಗ್ಬೇಕಾಗತ್ತೆ. ಪ್ರೋಸೆಸ್ ಹೋಗಿ ಲಾಸ್ಟ್ ಅಲ್ಲಿ ಅದು ಹೋಗಿ ಫಂಡ್ ಮ್ಯಾನೇಜರ್ ಕೈಲಿ ಹೋಗುತ್ತೆ. ಫಂಡ್ ಮ್ಯಾನೇಜರ್ ಆಮೇಲೆ ಡಿಸೈಡ್ ಮಾಡ್ತಾನೆ ಇದು ಸೆಲ್ ಮಾಡೋಕೆ ಬೇಡ ಅಂತ. ಅದು ಫಾಸ್ಟಾಗಿ ನಡೆಯುತ್ತೆ ಪ್ರೋಸೆಸ್. ಈ ರೀಸನ್ ಇಂದಾನೆ ಅವರು ಬೇಗ ಎಂಟ್ರಿ ಆಗ್ತಾರೆ, ಬೇಗ ಎಕ್ಸಿಟ್ ಆಗ್ತಾರೆ. ಆಮೇಲೆ ಪ್ರತಿಯೊಂದು ಕಂಪ್ನಿನೂ ಒಬ್ಬೊಬ್ಬ ಅನಾಲಿಸಿಸ್ ಮಾಡ್ತಿರ್ತಾನೆ. ಪ್ರತಿಯೊಂದು ಕಂಪ್ನಿನೂ ಸೆಕ್ಟರ್ ಬಿಟ್ಟಾಕಿ, ಸೆಕ್ಟರ್ ಇಸ್ ಡಿಫ್ರೆಂಟ್. ಪ್ರತಿಯೊಂದು ಕಂಪ್ನಿನೂ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಒಂದು 20 ಸ್ಟಾಕ್ಸ್ ಇದೆ ಅಂದ್ರೆ 20 ಸ್ಟಾಕ್ಸನ್ನು ಒಬ್ಬೊಬ್ಬ ಅಂದ್ರೆ 20 ಜನ ಅನಾಲಿಸಿಸ್ ಮಾಡ್ತಿರ್ತಾರೆ, ಯಾರೋ ಒಬ್ಬ ಅಲ್ಲ. ಯಾಕಂದ್ರೆ ಇಮಿಡಿಯೇಟ್ಲಿ ನ್ಯೂಸ್ ಗೊತ್ತಾಗಬೇಕು. ಇವ್ರಿಗೆ 5% 6% ಮುಖ್ಯ. ಈ ಬೇಗ ಎಕ್ಸಿಟ್ ಮಾಡಬೇಕು, ಬೇಗ ಎಂಟ್ರಿ ಮಾಡಬೇಕು. ಇದೇ ರೀಸನ್ ಇಂದ ಅವರು ನಮ್ಮಂತ ನಾರ್ಮಲ್ ಇನ್ವೆಸ್ಟರ್ಗಿನ್ನ ಜಾಸ್ತಿ ರಿಟರ್ನ್ ತೆಗಿತಾರೆ. ನಾವು ಏನಾದರೂ 30% ಲಾಸ್ ಮಾಡಿದೀವಿ ಅಂದ್ರೆ ಫಂಡ್ ಮ್ಯಾನೇಜರ್ ಪೋರ್ಟ್ಫೋಲಿಯೋ ಒಂದು 10% ಮಾತ್ರ ಬಿದ್ದಿರುತ್ತೆ. ನಾವೇನಾದ್ರೂ 30% ಗೇನ್ ಮಾಡಿದೀವಿ ಅಂದ್ರೆ ಅವ್ರ ಪೋರ್ಟ್ಫೋಲಿಯೋ 60-70% ಮೇಲೆ ಹೋಗಿರುತ್ತೆ. ಯಾಕಂದ್ರೆ ನಮ್ಗಿನ್ನ ಬುದ್ಧಿವಂತರು. ಯಾಕಂದ್ರೆ ನಾವ್ ಎಂತರ ಜೊತೆ ಫೈಟ್ ಮಾಡ್ತಿದೀವಿ ಅಂದ್ರೆ ಟೀಮ್ ಜೊತೆ ಫೈಟ್ ಮಾಡ್ತಿದೀವಿ. ಟೀಮ್ ಜೊತೆ ಫೈಟ್ ಮಾಡಕ್ ಆಗಲ್ಲ. ಅವ್ರ 80 ಜನ ನಾನೊಬ್ಬ, ಚಾನ್ಸೇ ಇಲ್ಲ ಫೈಟ್ ಮಾಡಕ್ಕೆ. ಅದಕ್ಕೇನೆ ನಮ್ಗಿನ್ನ ಜಾಸ್ತಿ ರಿಟರ್ನ್ ತೆಗಿತಾರೆ. ಆಷಾಢದಲ್ಲಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರುತ್ತಾ ಬ್ರೋ? ಆಷಾಢದಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೋಗುತ್ತಾ ಕೆಳಗೋಗುತ್ತಾ ಗೊತ್ತಿಲ್ಲ. ನೀವು ಕೇಳ್ತಿರೋ ಕ್ವಶನ್ ಸ್ವಲ್ಪ ಚೆನ್ನಾಗಿದೆ. ಯಾಕಂದ್ರೆ ನೀವು ಸುತ್ತಮುತ್ತ ನೋಡ್ತಿರ್ತೀರಾ, ವ್ಯಾಪಾರಗಳು ಕಮ್ಮಿ ಆಗುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಆಷಾಢ ಬಂದ್ರೆ ತುಂಬಾ ಜನ ಆಷಾಢದಲ್ಲಿ ಒಳ್ಳೆ ಕಾರ್ಯನ ಮಾಡಲ್ಲ. ಇದರಿಂದ ಬಿಸ್ನೆಸ್ ಸ್ವಲ್ಪ ಡೌನ್ ಆಗುತ್ತೆ. ಯಾವ್ದಾದ್ರು ಕಂಪ್ನಿ ಕರ್ನಾಟಕದಲ್ಲೇ ಲೊಕೇಟ್ ಆಗಿದ್ದು ಕರ್ನಾಟಕದಿಂದನೇ ಬಿಸ್ನೆಸ್ ಬರ್ತಾ ಇದೆ ಅಂದ್ರೆ ಅಂತ ಕಂಪ್ನಿಯ ಶೇರ್ ಪ್ರೈಸ್ಗೆ ಎಫೆಕ್ಟ್ ಆಗ್ಬೋದು. ನನಗೆ ಗೊತ್ತಿರಂಗೆ ಆತರ ಬಿಸ್ನೆಸ್ಗಳು ಯಾವೂ ಇರಲ್ಲ. ಲಿಸ್ಟೆಡ್ ಕಂಪ್ನಿಗಳಂತೂ ಯಾವ್ದು ಇರಲ್ಲ, ಒಂದೇ ಸ್ಟೇಟ್ ಇಂದ ರೆವಿನ್ಯೂ ಬರ್ತಾ ಇದೆ ಅಂದ್ರೆ. ಆಮೇಲೆ ಇದು ಆಗಿನ ಕಾಲದಲ್ಲಿ ಬಹಳ ನಡೀತಿತ್ತು, ಬರ್ತಾ ಕಮ್ಮಿ ಆಗಿದೆ, ಜನರು ಚೇಂಜ್ ಆಗ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಫಾಲೋ ಮಾಡಬಾರ್ದು. ಆಗಿನ ಕಾಲದಲ್ಲಿ ನಾರ್ಮಲ್ ಇದನ್ನ ಯಾಕೆ ಫಾಲೋ ಮಾಡ್ತಿದ್ರು ಅಂದ್ರೆ, ನೀವು ನೋಡಿರ್ಬೋದು ಆಷಾಢದಲ್ಲಿ ಗಾಳಿ ಜಾಸ್ತಿ ಬೀಳಿಸುತ್ತೆ, ಭಯಂಕರ ಜಾಸ್ತಿ ಗಾಳಿ ಬೀಸುತ್ತೆ. ಇದರಿಂದ ಆಗಿನ ಕಾಲದಲ್ಲಿ ಈಗೇನೋ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾಗಿದೆ, ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗಿದೆ. ಆ ಟೈಮಲ್ಲಿ ಕಾರ್ ಎಲ್ಲ ಎಲ್ಲಿದ್ವು, ಎತ್ತಿನ ಗಾಡಿ ಇದ್ವು, ನಡ್ಕೊಂಡು ಹೋಗ್ತಿದ್ರು. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಟೆಂಟ್ ಹಾಕೊಂಡು ಸ್ಟೇ ಮಾಡ್ತಾ ಇದ್ರು.
ಮಧ್ಯದಲ್ಲಿ ಅವತ್ತು ನೈಟ್ ಸ್ಟೇ ಆಗಬೇಕಂದ್ರೆ, ಆ ಟೈಮಲ್ಲಿ ಏನಾದರೂ ನೀವು ಟೆಂಟ್ ಹಾಕೊಂಡು ಸ್ಟೇ ಮಾಡಬೇಕಂದ್ರೆ ಅಥವಾ ಏನಾದರೂ ಅಡುಗೆ ಮಾಡ್ಕೊಬೇಕಂದ್ರೆ ಯಾವ ಒಲೆನೂ ಹತ್ತಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಅಷ್ಟು ಗಾಳಿ ಇರ್ತಿತ್ತು. ನೀವು ಟೆಂಟ್ ಹಾಕೊಂಡ್ರು ಕಂಪ್ಲೀಟ್ಲಿ ಅದು ಕಿತ್ತರ್ಕೊಂಡು ಹೋಗ್ತಿತ್ತು. ಇದರಿಂದ ಏನಾಯಿತು, ಒಂದೂರಿಂದ ಇನ್ನೊಂದೂರಿಗೆ ಓಡಾಡ್ತಿದ್ರಲ್ಲ, ಅದನ್ನು ಆಷಾಢದಲ್ಲಿ ಸ್ಟಾಪ್ ಮಾಡಿದ್ರು. ಆಷಾಢದಲ್ಲಿ ಎಲ್ಲೂ ಓಡಾಡೋದು ಬೇಡ, ಯಾಕಂದರೆ ಗಾಳಿ ತುಂಬ ಗಾಳಿ, ನಡ್ಕೊಂಡು ಹೋಗ್ಬೇಕಾದ್ರೂ ಸಖತ್ ಗಾಳಿ ಬೀಸುತ್ತೆ, ಎಲ್ಲ ಸ್ಟೇ ಆಗೋಕ್ಕೂ ಆಗಲ್ಲ, ಆಷಾಢದಲ್ಲಿ ಓಡಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ರು. ಅದನ್ನು ಅವ್ರ ಮನೆಯಲ್ಲಿ ಯಾರೋ ಒಬ್ಬ ಹುಡುಗ ಇದ್ನಲ್ವಾ, ಅಂದರೆ ಇವ್ರ ಅಪ್ಪ ಅಮ್ಮ ಮಾಡೋದು ನಾವು ನೋಡಿದ್ನಲ್ಲ, ಅವನೇನು ಮಾಡ್ದ, ನೆಕ್ಸ್ಟ್ ಅದು ಅವನು ಕ್ಯಾರಿ ಮಾಡ್ಕೊಂಡು ಹೋದ. ಆಷಾಢದಲ್ಲಿ ನಾವೇನೇ ರೀತಿ ಶುಭ ಕಾರ್ಯ ಮಾಡಲ್ಲ. ಶುಭ ಕಾರ್ಯ ಅಂದರೆ ಯಾವುದೋ ದೇವಸ್ಥಾನಕ್ಕೆ ಹೋಗಲ್ಲ, ಎಲ್ಲೂ ದೂರ ಹೋಗಲ್ಲ. ಮೇ ಬಿ ಎಷ್ಟೋ ಜನ ನಡ್ಕೊಂಡು ತಿರುಪತಿಗೆ ಹೋಗ್ತಿದ್ರು, ಬೇರೆ ಬೇರೆ ಊರುಗಳಿಗೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ರು, ಇಂಥವೆಲ್ಲ ಸ್ಟಾಪ್ ಮಾಡ್ತಾರೆ. ಇದರಿಂದನೇ ನೀವು ನೋಡ್ಬೋದು ಪುಣ್ಯಕ್ಷೇತ್ರಗಳಲ್ಲಿ ಆಷಾಢದ ಟೈಮಲ್ಲಿ ರಶ್ ಕಮ್ಮಿ ಇರುತ್ತೆ. ಇವಾಗ ಅವ್ನು ನೋಡಿದ್ನ ಅವ್ರ ಅಪ್ಪ ಮಾಡೋದು, ಅದನ್ನೇ ಅವ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ. ಈಗ ಅವ್ರ ಮಕ್ಕಳು ಅದೇ ಕೆಲಸ ಮಾಡಿದ್ರು, ಅವರು ಅವ್ರ ಅಪ್ಪ ಏನು ಮಾಡ್ತಿದ್ರು ಅದನ್ನೇ ಮಾಡಿದ್ರು, ಕ್ವಶನ್ನೇ ಕೇಳಲಿಲ್ಲ ಯಾಕೆ ಏನು ಅಂತ. ಇದೇ ರೀತಿ ಕಂಟಿನ್ಯೂ ಹಾಕೊಂಬಂದು ನಾವು ಇದೇ ರೀತಿ ಫಾಲೋ ಮಾಡ್ತಾ ಇದೀವಿ. ಬಟ್ ಇವಾಗ ಇದನ್ನ ಫಾಲೋ ಮಾಡೋದು ಬೇಕಿಲ್ಲ, ಯಾಕಂದ್ರೆ ಇವಾಗ ಗಾಳಿ ಇರಲಿ ಮಳೆ ಇರಲಿ, ನಾವು ಓಡಾಡೋಕೆ ಬಸ್ ಇದೆ, ಕಾರ್ ಇದೆ, ಟ್ರೈನ್ ಇದೆ, ಫ್ಲೈಟ್ ಇದೆ. ಬಟ್ ಸ್ಟಿಲ್ ಜನ ಹಳೆಯದನ್ನ ನಂಬ್ಕೊಂಡು ಬರ್ತಿದ್ದಾರೆ, ಕ್ವಶನ್ ಮಾಡ್ಕೊಂತಿಲ್ಲ ಅಷ್ಟೇ. ಬಟ್ ಇವಾಗ ಚೇಂಜ್ ಆಗ್ತಾ ಇದ್ದಾರೆ, ಲೆಟ್ಸ್ ಸಿ ಏನಾಗುತ್ತೆ. ಆದರೆ ನಮ್ಮ ಪೂರ್ವಜರು ಏನೇನು ಮಾಡಿದ್ದಾರೆ ಎಲ್ಲಾನು ಸೈಂಟಿಫಿಕ್ಲಿ ಯೋಚನೆ ಮಾಡಿರ್ತಾರೆ. ಆ ಟೈಮಲ್ಲಿ ಅದು ಬೇಕಾಗಿರುತ್ತೆ ಅವ್ರಿಗೆ. ಬ್ರದರ್, ನಾನು 20K ಆಂಚಲ್ ಇಸ್ಪಾತ್ ಶೇರ್ ತಗೊಂಡಿದ್ದು, ಇದು ಇವಾಗ ಇನ್ಆಕ್ಟಿವ್ ಆಗಿದೆ, ಮುಂದೆ ಏನು ಮಾಡಬೇಕು ಹೇಳಿ ಬ್ರದರ್. ಯಾಕಿಂತ ಶೇರ್ನ ತಗೊಳ್ತೀರಾ? ನನಗೆ ಗೊತ್ತು ಅದು ಪೆನ್ನಿ ಸ್ಟಾಕ್ಸ್ ಇರ್ಬೋದು, ಅದಕ್ಕೆ ನೀವು ತಾಂಡಿರ್ತೀರಾ. ಹೆಸರು ಕೇಳಿದ್ರೆ ಗೊತ್ತಾಗ್ತಿದೆ, ಇನ್ಆಕ್ಟಿವ್ ಆಗಿದೆ ಅಂದರೆ ಅದು ಪೆನ್ನಿ ಸ್ಟಾಕೇನೆ. ಪೆನ್ನಿ ಸ್ಟಾಕ್ನ ತಗೊಂಡ್ಬೇಡಿ ಅಂತ ನಾವೇ 1000 ಸಲ ಹೇಳ್ತೀವಿ, ಬಟ್ ಜನ ಕೇಳಲ್ಲ. ಈಗ 20,000 ಓದಂಗೆ ಅದು. ಇದರಿಂದ ಬುದ್ಧಿ ಕಲೀರಿ. ಫೀಸ್ ಕೊಟ್ಟಿದ್ದೀನಿ ಅನ್ಕೊಳ್ಳಿ, ಮಾರ್ಕೆಟ್ಗೆ ಕಲಿಯೋಕ್ಕೋಸ್ಕರ ಫೀಸ್ ಕೊಟ್ಟಿದ್ದೀನಿ ಅನ್ಕೊಳ್ಳಿ. ನೀವು ಯಾವುದೇ ಅಕಾಡೆಮಿಗೆ ಹೋಗಿ ಕಲ್ತ್ರೂ ಈ ಥರ ಬುದ್ಧಿ ಕಲಿಸಲ್ಲ ಅಲ್ಲಿ, ಯಾಕಂದರೆ ನಿಮಗೆ ನೀವು ಹೊಡೆತ ತಿಂದಾಗ್ಲೇ ಬುದ್ಧಿ ಕಲಿಯೋದು. ನೀವು ಫೀಸ್ ಕೊಟ್ಟಿದ್ದೀನಿ ಅನ್ಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ಈ ಥರ ತಪ್ಪು ಮಾಡಬೇಡಿ. ಹೆಲ್ತ್ ಇನ್ಶೂರೆನ್ಸ್ ಪ್ಲಸ್ ಕಾರ್ಪೊರೇಟ್ ಹಾಸ್ಪಿಟಲ್ ಈಸ್ ಈಕ್ವಲ್ ಟು ಬಿಗ್ ಫ್ರಾಡ್. ಐ ನೋ ದಟ್. ಈವನ್ ನನಗೂ ಗೊತ್ತಿದೆ ಹಾಸ್ಪಿಟ್ಲ್ಗಳು ಯಾವ ರೀತಿ ರನ್ ಆಗುತ್ತೆ ಅಂತ. ಈವನ್ ನಾನು ಹಾಸ್ಪಿಟ್ಲ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನನಗೂ ಗೊತ್ತಿದೆ. ಬಟ್ ಏನು ಮಾಡೋಕ್ಕಾಗುತ್ತೆ? ನೀವೇನು ಚೇಂಜ್ ಮಾಡಿಸಿ ನೋಡೋಣ, ಹೋಗಿ ಸ್ಟ್ರೈಕ್ ಮಾಡಿ, ನಾಳೆ ಎಲ್ಲ ಹಾಸ್ಪಿಟ್ಲ್ಗಳು ಮುಂದೆ ಹೋಗಿ ನಿಂತ್ಕೊಂಡು ಸ್ಟ್ರೈಕ್ ಮಾಡಿ ಹಾಸ್ಪಿಟ್ಲನ್ನ ಚೇಂಜ್ ಮಾಡಿಸಿ. ನನ್ನ ಕೈಲಿ ಚೇಂಜ್ ಮಾಡ್ಸಕ್ಕೆ ನಾನು ಒಬ್ಬನ ಕೈಲಿ ಏನು ಮಾಡೋಕ್ಕಾಗುತ್ತೆ? ನನ್ನ ಫ್ಯಾಮಿಲಿ ನಾಳೆ ಹುಷಾರಿಲ್ಲ ಅಂತ ಮನೇಲಿ ಮಲ್ಕೊಂಡಿರುತ್ತಲ್ಲ, ನಾನು ಈ ಸಿಸ್ಟಮ್ ಪರ ಫೈಟ್ ಮಾಡೋಕ್ಕಾಗುತ್ತಾ? ನಾನು ಸಿಸ್ಟಮ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅವಾಗ ನನ್ನದು ಫೋಕಸ್ ಎಲ್ಲಿರುತ್ತೆ? ನನ್ನ ಫ್ಯಾಮಿಲಿ ಕಡೆ ಇರುತ್ತೆ. ಸ್ವಾಮಿ, ಏನು ಸಾಲ್ವ್ ಮಾಡೋಕ್ಕಾಗುತ್ತೆ ನನ್ನ ಕೈಲಿ, ಅದನ್ನು ಸಾಲ್ವ್ ಮಾಡೋಣ ಸ್ವಾಮಿ. ಸಿಸ್ಟಮ್ನ ಚೇಂಜ್ ಮಾಡೋಕ್ಕಾಗಲ್ಲ ಸ್ವಾಮಿ ನನ್ನ ಕೈಲಿ. ನಾನು ಏನು ಒಬ್ಬನೇ ಏನು ಮಾಡೋಕ್ಕಾಗುತ್ತೆ? ನಾಳೆ ಹೋಗಿ ಕೂತ್ಕೊಂಡು ಫೈಟ್ ಮಾಡಿದ್ರು 3 ದಿವಸ ಜನ ನಂಬ್ತಾರೆ, ಆಮೇಲೆ ಎಲ್ಲ ಮರ್ತೋಗ್ತಾರೆ. ಎಷ್ಟೇ ಇನ್ಸಿಡೆಂಟ್ಸ್ ಆಗಿದಾವೆ ನೀವೇ ನೆನೆಸ್ಕೊಳ್ಳಿ. ಜನ ಎಷ್ಟು ದಿವಸ ಜ್ಞಾಪನ ಇಟ್ಕೊಂಡಿರ್ತಾರೆ ಇವೆಲ್ಲನೂ ಅಂತ. ದಯವಿಟ್ಟು ಚೇಂಜ್ ಆಗಿ ಫಿಲಾಸಫಿ ಮಾತಾಡಬೇಡಿ. ನಾವು AI ಟ್ರೇಡಿಂಗ್ ಯೂಸಿಂಗ್ ಸ್ಟಾಕ್ ಮಾರ್ಕೆಟ್, ಕ್ಯಾನ್ ವಿ ಆಟೋಮೇಟ್ ಎವ್ರಿಥಿಂಗ್ ಯೂಸಿಂಗ್ AI? ಪ್ಲೀಸ್ ಟೇಕ್ ದಿಸ್ ಕ್ವಶನ್. ಚಾನ್ಸ್ ಇಲ್ಲ ಬ್ರೋ ಆ ಥರ ಆಗೋಕ್ಕೆ, ಯಾಕಂದರೆ ನಾನು ಈಗಿನ ಒಂದು ಡೇಟಾ ತೋರಿಸಿದೆ. ಓಕೆ, ಅದು ಏನು ಫಂಡ್ ಮ್ಯಾನೇಜರ್ ಡೇಟಾ ತೋರಿಸಿದೆ, ಯಾವ ರೀತಿ ಫಂಡ್ ಮ್ಯಾನೇಜರ್ ಒಂದು ಅನಲೈಸ್ ಮಾಡ್ತಾರೆ ಅಂತ. ಈಗ ಅವರು ಅನಲೈಸ್ ಮಾಡಿರ್ತಾರಲ್ಲ, ಅವ್ರ ಹತ್ರನೂ ಡೇಟಾ ಇರುತ್ತೆ, AI ಹತ್ರನೂ ಡೇಟಾ ಇರುತ್ತೆ. ಈಗ ಆ ಡೇಟಾಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬೇಕಂದ್ರೆ ಎಮೋಷನ್ ಭಾಳ ಮುಖ್ಯ, ಯಾಕಂದರೆ ಅದಕ್ಕೆ ಇಂಟೆಲೆಕ್ಟ್ ಬೇಕು, ಇಂಟೆಲಿಜೆನ್ಸ್ ಬೇಕು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇದು ನಮ್ದು ಇಂಟೆಲಿಜೆನ್ಸ್ ದೇವ್ರು ಕೊಟ್ಟಿರೋ ಇಂಟೆಲಿಜೆನ್ಸ್. ಎಮೋಷನ್ ಮಿಕ್ಸ್ ಆಗಿರುತ್ತೆ, ಇದಕ್ಕೆ ಫೀಲಿಂಗ್ಸ್ ಇರುತ್ತೆ. ಅದ್ರ ಪ್ರಕಾರ ನಾವು ಆಕ್ಷನ್ ತಗೊಳಕ್ ಹೋದ್ರೆ ಇಲ್ಲಿ ಗುಡ್ ಬ್ಯಾಡ್ ಎರಡೂ ಥಿಂಕ್ ಮಾಡಬೇಕು. ಗುಡ್ ಬ್ಯಾಡ್ ಥಿಂಕ್ ಮಾಡ್ಬೇಕಂದ್ರೆ ಇಂಟೆಲಿಜೆನ್ಸ್ ಬೇಕು, ಎಮೋಷನಲ್ EQ ಬೇಕು, IQ ಅಲ್ಲ. ಆದ್ರಿಂದ AI ಅಷ್ಟು ಸುಲಭವಾಗಿ ಬೀಟ್ ಆಗೋಕ್ಕಾಗಲ್ಲ. ಇಲ್ಲ ಅಂದಿದ್ರೆ ಎಲ್ಲ ಮಾಡಿಬಿಟ್ರೆ ಈಸಿ ಅಲ್ಲ ಬ್ರೋ, ಎಲ್ಲರೂ ಲಾಭ ಮಾಡ್ಬಿಡ್ಬೋದಲ್ಲ. ನೋ ಒನ್ ಮೇಕ್ ಲಾಸ್. AI ಯಾರು ಯೂಸ್ ಮಾಡ್ಕೊಂತ ಎಲ್ಲರೂ ಲಾಭ ಮಾಡ್ಬಿಡ್ಬೋದು, ಆರಾಮಲ್ಲ. ಬಡವರೇ ಇರಲ್ಲ ಜಗತ್ತಲ್ಲಿ. ಈ ಥರ ಆಗಕ್ಕೆ ಚಾನ್ಸೇ ಇಲ್ಲ, ಅದರಲ್ಲೂ ಫೈನಾನ್ಸಲ್ಲಿ ಚಾನ್ಸೇ ಇಲ್ಲ ನನ್ನ ಪ್ರಕಾರ. ಹ್ಯೂಮನ್ ಇಂಟೆಲಿಜೆನ್ಸ್ ಬೇಕೇ ಬೇಕು. ಮೇ ಬಿ ನಂಬರ್ ಆಫ್ ದ ರಿಸರ್ಚ್ ಅನಲಿಸ್ಟ್ಗಳು ಕಮ್ಮಿ ಆಗ್ಬೋದು ರಿಸರ್ಚ್ ಮಾಡೋಕ್ಕೆ, ಆದರೆ ಡಿಸಿಷನ್ ಮೇಕಿಂಗಲ್ಲಿ EQ ಬೇಕೇ ಬೇಕು. ಈ ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ ಅಬೌಟ್ ಎಮೋಷನಲ್ ಇಂಟೆಲಿಜೆನ್ಸ್. ಯಾಕಂದರೆ ಯಾರೋ ಸೆಲ್ ಮಾಡ್ತಿದ್ದಾನೆ ಅಂದರೆ ಅವ್ನು ಎಮೋಷನಿಂದ ಸೆಲ್ ಮಾಡ್ತಿದ್ದಾನೆ, ಯಾರೋ ಬೈ ಮಾಡ್ತಿದ್ದಾನೆ ಅಂದರೆ ಎಮೋಷನಿಂದ ಬೈ ಮಾಡ್ತಿದ್ದಾನೆ. ಯಾವುದೋ ಶೇರ್ ಮೇಲೋಗಿದೆ ಅಂದರೆ ಯಾರೋ ಬೈ ಮಾಡಿರ್ತಾರಲ್ಲ, ಅದಕ್ಕೆ ಮೇಲೋಗಿದೆಯಲ್ಲ, ಅವ್ನು ಹೆಂಗೆ ಬೈ ಮಾಡಿರ್ತಾನೆ? ಎಮೋಷನಿಂದ ಬೈ ಮಾಡಿರ್ತಾನೆ. ಇಲ್ಲಿ ಎಮೋಷನ್ ತುಂಬ ಮುಖ್ಯ ಆಗುತ್ತೆ, ಡೇಟಾ ಅಲ್ಲ. ಡೇಟಾ ಮತ್ತು ಎಮೋಷನ್ನ ಎರಡನ್ನೂ ಸೇರಿಸಬೇಕು. ಎಕ್ಸ್ಪೀರಿಯನ್ಸ್ ಭಾಳ ಮ್ಯಾಟ್ರ್ ಆಗುತ್ತೆ, ಯಾಕಂದರೆ ಇವ್ರ ಹತ್ರ ಕೇಸ್ ಸ್ಟಡಿಗಳು ಇರ್ತಾವಲ್ಲ, ಅವಾಗ ಹಂಗಾಗಿತ್ತು, ಇವಾಗ ಹಂಗಾಗಿತ್ತು, ಈ ಸ್ಟಾಕ್ ಹಿಂಗಾಗಿತ್ತು, ಈ ಸ್ಟಾಕ್ ಹಂಗಾಗಿತ್ತು ಅಂತ ನಂಬಕ್ಕೆ ಕೇಸ್ ಸ್ಟಡಿಗಳು ಇರ್ತವೆ. ಅದನ್ನು ಅವರು ಅಪ್ಲೈ ಮಾಡ್ತಾರೆ. ಪ್ರಾಬಬಲಿ ಇದು AI ಕೈಲಿ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಐ ಮೇ ಬಿ ರಾಂಗ್, ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. ಸರ್, ನನ್ನ ನೇಮು ಅಬ್ಬೈ, ಕಂಪನಿ ಓವರ್ ವ್ಯಾಲಿಡ್ 70% ಹತ್ರ ಆಗುತ್ತೆ, ಬಟ್ 30% ಕ್ಲಿಯರ್ ಆಗುತ್ತಲ್ಲ ಸರ್? ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ, ಸಿಂಪಲ್ ಆಗಿ ಸಜೆಷನ್ ಕೊಡಿ ಸರ್ ಪ್ಲೀಸ್. ನನಗೆ ನಿಜವಾಗ್ಲೂ ಈ ಕ್ವಶನ್ ಅರ್ಥ ಆಗಲಿಲ್ಲ. ಇದನ್ನ ಕಂಪ್ಲೀಟ್ಲಿ ನೀವು ಕಂಪ್ನಿದು ಕಾಲ್ ಅಟೆಂಡ್ ಮಾಡ್ದಲೆ, ಮ್ಯಾನೇಜ್ಮೆಂಟ್ದು ವ್ಯೂ ಕೇಳ್ದಲೆ, ಫ್ಯೂಚರ್ ಪ್ರೊಜೆಕ್ಷನ್ ಮಾಡ್ದಲೆ, ಓವರ್ ವ್ಯಾಲಿಡ್ ಅಂಡರ್ ವ್ಯಾಲಿಡ್ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅದನ್ನ ಇನ್ನೊಂದ್ಸಲ ಯಾವತ್ತಾದ್ರು ಹೇಳ್ತೀನಿ ಯಾಕೆ ಅಂತ. ಯಾವ್ದು IP ಇರುತ್ತಲ್ಲ ಅದೇ ಜಾಸ್ತಿ ಮೇಲೆ ಹೋಗಿರುತ್ತೆ, ಒಂದೊಂದ್ಸಲ ಲೋ ಪಿ ಇರೋದು ಅಲ್ಲೇ ಬಿದ್ದು ಸಾಯ್ತಾ ಇರುತ್ತೆ. ಅದನ್ನ ಹೇಳ್ದಲ್ಲ, ಇದನ್ನೆಲ್ಲಾನು ಜಸ್ಟ್ ಚಾಟ್ GPT ಮತ್ತೆ AI ನ ಯೂಸ್ ಮಾಡ್ಕೊಂಡು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹ್ಯೂಮನ್ ಎಮೋಷನ್
ಕ್ವಶನ್ನು ಬೇಕಾಗುತ್ತೆ. ಐ ಬ್ರೋ, ಐ ಆಮ್ ಕಾಮೆಂಟಿಂಗ್ ಆಲ್ ಯುವರ್ ರೀಸೆಂಟ್ ವಿಡಿಯೋಸ್, ಪ್ಲೀಸ್ ಪಿಕ್ ದಿಸ್ ಕ್ವಶನ್. ಐ ಆಮ್ 23, ಐ ಆಮ್ MBA graduate, I am earning 30,000 per month. I have a shop dry cleaning. In that I am earning 25,000. All deduction expenses, I am investing 25,000 in a small cap index. So I have a question to do. Consider working in a shop. I have a focus on my career deeply. Currently I have a portfolio of 3 lakhs in a stock market. Currently my portfolio is in green, 10k SIP in small cap index. I gained some stock market knowledge in MBA program by researching. Please suggest me what to do. ನೀವು ಯಾವತ್ತು ಕೇಳಿದ್ರು ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡೀನಿ ಅಂತ ಹೇಳ್ತೀನಿ. ಯಾಕಂದರೆ ಡ್ರೈ ಕ್ಲಿನಿಕ್ಕಿಗೆ ಬೇಕಾಗಿರೋ ನಾಲೆಡ್ಜ್ ಇಸ್ ಲಿಮಿಟೆಡ್. ಅಲ್ಲಿ ನೀವು ಏನು ಇನೋವೇಷನ್ ಮಾಡೋಕ್ಕಾಗಲ್ಲ. ಏನು ಎಕ್ಸ್ಟ್ರಾ ನಾಲೆಡ್ಜ್ನ ತಗೊಂಬಂದು ಹಾಕಿದ್ರೂ ಸೇಮ್ ಟೆಕ್ನಾಲಜಿನೇ ವರ್ಕ್ ಆಗುತ್ತೆ. ನೀವು ಎಕ್ಸ್ಟ್ರಾ ದುಡ್ಡು ಮಾಡಬೇಕಂದ್ರೆ ನೀವೇನಾದ್ರು ಸ್ಕಿಲ್ ಕಲಿಬೇಕು, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋದು ಹೆಂಗೆ ಅಂತ ಕಲಿಬೇಕು. ಆವಾಗ ನಿಮ್ಮ ಕೈಲಿ ಎಕ್ಸ್ಟ್ರಾ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಶಾಪಲ್ಲಿ ಟೈಮ್ ಹಾಕಿದ್ರೆ ಇವತ್ತು ಬರ್ತಾ ಇದೆ, ನಾಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನೀವು ಹೊರಗಡೆ ನಿಮ್ಮ MBAನ ಯೂಸ್ ಮಾಡಿ ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡಿಕೊಂಡ್ರೆ ಇವತ್ತಲ್ಲ ನಾಳೆ ಯು ಕ್ಯಾನ್ ಮೇಕ್ ಲಾಟ್ ಆಫ್ ಮನಿ. ಬಟ್ ಸ್ಕಿಲ್ನ ಅಕ್ವೈರ್ ಮಾಡಿ. ಯಾವುದಾದ್ರು ಸ್ಕಿಲ್ ಆಗಿರ್ಬೋದು, ನಿಮ್ಗೆ ಯಾವ್ದು ಮಾಡಿದ್ರೆ ಜಾಸ್ತಿ ಬೋರ್ ಆಗಲ್ಲ ಅಂಥದನ್ನು ಮಾಡಿ. ಅದರಿಂದ ನೀವು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಹೋಗ್ತೀರಾ. ಎಕ್ಸೈಟಿಂಗ್ ಇರೋದನ್ನು ಮಾಡಿದ್ರೆ ಏನಾಗುತ್ತೆ, ಬೇಗ ಬೋರ್ ಆಗ್ತೀರಾ. ಈಗ ನಾನೇನೋ ಹೇಳ್ಬೋದು, ಇನ್ವೆಸ್ಟಿಂಗ್ ಬಗ್ಗೆ ಕಲೀರಿ, ರಿಸರ್ಚ್ ಮಾಡಿ, ಇವೆಲ್ಲ ಬೋರಿಂಗ್ ಆಗ್ಬಿಡುತ್ತೆ. ಭಾಳ ದಿವಸ ನಿಮಗೆ ಇದು ಇಂಟ್ರೆಸ್ಟ್ ಬರಲ್ಲ. ಇಂಟ್ರೆಸ್ಟ್ ಇದೆ ಅಂದರೆ ಇದನ್ನೇ ಮಾಡ್ಕೊಂಡು ಹೋಗಿ. ಎಷ್ಟು ಮಾಡಿದ್ರು ಬೋರ್ ಆಗ್ತಿಲ್ಲ ಅಂದರೆ ಇದನ್ನೇ ಮಾಡ್ಕೊಂಡು ಹೋಗಿ. ಅಣ್ಣ, ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು? ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋನೇ ಮಾಡ್ತೀನಿ. ನೀವು ಅನ್ಕೊಂಡಿರ್ಬೋದು ರೀಸೆಂಟ್ಲಿ ಜಾನಿ ಸ್ಟ್ರೀಟ್ದು ಒಂದು ಇನ್ಸಿಡೆಂಟ್ ಆಯಿತು, ಇದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ. ಇದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಬೇಕಂತ ನಾನು ನೋಡ್ತಾ ಇದ್ದೀನಿ, ರಿಸರ್ಚ್ ಮಾಡ್ತಾ ಇದ್ದೀನಿ. ಒಂದು ದಿವಸ ಒಂದು ಕಂಪ್ಲೀಟ್ಲಿ ವಿಡಿಯೋನೇ ಮಾಡ್ತೀನಿ. ಆಮೇಲೆ ನಾನು ಆಲ್ರೆಡಿ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. 2 years ಬ್ಯಾಕ್ ಹೇಳಿದ್ದೆ ದಯವಿಟ್ಟು ಯಾರು ಆಪ್ಷನ್ ಟ್ರೇಡಿಂಗ್ ಮಾಡಬೇಡಿ ಅಂತ. ಇವಾಗ ರಿಪೋರ್ಟ್ಗಳು ಬರ್ತಾ ಇದಾವೆ ಅದ್ರ ಬಗ್ಗೆ. ನಾನು ಅವಾಗಲೇ ಹೇಳಿದ್ದೆ ಮಾಡಬೇಡಿ ಅಂತ. ಹಾಯ್ ಸರ್, how are you? I hope you and your team is doing good. Well, my question is about Ola, which I have bought 130, now quietly sitting at 42. There is a chance it to grow in future. Please pick my comment, share some input on this. Ola ನಲ್ಲಿ ಲಾಟ್ ಆಫ್ ಪ್ರಾಬ್ಲಮ್ ಇದೆ. ಈವನ್ ಖುದ್ದು ಫೌಂಡ್ರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾರೆ. ವಾಚ್ ಮಾಡ್ತಾ ಇರಿ. ಏನಾದರೂ ಇನ್ಸಿಡೆಂಟ್ ನಿಮಗೆ ಕಣ್ತು ಗ್ರೋತ್ ಆಗ್ತಾರ ಕಾಣ್ತಾ ಇದೆ ಅನ್ಸಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ಎಕ್ಸಿಟ್ ಮಾಡಿ. ನೀವು ಖುದ್ದು ಅನಾಲಿಸಿಸ್ ಮಾಡಿ. ಅಂದರೆ ಓಲಾನ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದೆ, ಅವ್ನು ಇಂಟ್ರಿ ನೋಡಿ ಭಾವೇಶ್ ಅಗ್ರವಾಲ್ ಅವಾಗ ಮಾತಾಡ್ತಿರ್ತಾನಲ್ಲ, ಫ್ಯೂಚರಿಸ್ಟಿಕ್ ಆಗಿ ಮಾತಾಡ್ತಾನೆ, ಎಕ್ಸಿಕ್ಯೂಷನ್ ಮಾಡಲ್ಲ. ಮಾತೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ನಾಳೆ ಹಂಗಾಗುತ್ತೆ ಹಿಂಗಾಗುತ್ತೆ. ಜಗತ್ತಿನ 2ನೇ ಅತಿ ದೊಡ್ಡ 2-wheeler ಕಂಪ್ನಿ ಓಲಾ. ಕೆಳಗಡೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ, ಏನಂದರೆ ಚೈನಾ ಬಿಟ್ಟು. ಜಗತ್ತು ಅಂದರೆ ಜಗತ್ತಲ್ಲಿ ಚೈನಾ ಬರಲ್ವಾ? ಈ ಥರ ದೊಡ್ಡ ದೊಡ್ಡ ಮಾತಾಡ್ತಾರೆ, ಎಕ್ಸಿಕ್ಯೂಷನ್ ಮಾಡಲ್ಲ. ಅಂದರೆ ಮಾತಿನ ಪ್ರಕಾರ ನಡ್ಕೊಳಲ್ಲ. ಅದು ಇನ್ವೆಸ್ಟರ್ಗೆ ಇಷ್ಟ ಆಗಲ್ಲ. ಆ ಥರ ನೋಡಿ ಎಕ್ಸಿಕ್ಯೂಷನ್ ಮಾತಾಡಿರೋ ಥರ ಅಥವಾ ಮಾತೇನಾದ್ರು ಚೇಂಜ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿ. ಯಾಕಂದರೆ ಪೇಟಿಎಮ್ ಇದೇ ರೀತಿ ಮಾತಾಡ್ತಾ ಇದ್ದ, ರೀಸೆಂಟ್ಲಿ ಬಿಸ್ನೆಸ್ ಮಾಡೆಲ್ನ ಚೇಂಜ್ ಮಾಡ್ಕೊತಾ ಇದ್ದಾನೆ. ಆ ರೀತಿ ಏನಾದರೂ ಚೇಂಜ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮತ್ತೆ ವ್ಯಾಲ್ಯೂ ಪೇ ಮಾಡುತ್ತೆ. ಬಟ್ ಎಕ್ಸಿಕ್ಯೂಷನ್ ಕಣ್ಣಾರೆ ನೋಡಬೇಕು. ಜನಗಳು ಏನಾದರೂ ಕಾಮೆಂಟ್ ಮಾಡಿದ್ರೆ, ಜನಗಳು ಏನಾದರೂ ನಿಮ್ಮದು ಸ್ಕೂಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ರಿಯಾಕ್ಟ್ ಮಾಡೋದು, ಒಪ್ಕೊಳಲ್ಲ. ಇಲ್ಲ ಹೌದು ಚೆನ್ನಾಗಿಲ್ಲ, ನಾವು ಇಂಪ್ರೂವ್ ಮಾಡ್ಕೊತೀವಿ ಅಂತ ಒಪ್ಕೊಳಲ್ಲ, ಅವ್ರ ಮೇಲೆ ರಿಯಾಕ್ಟ್ ಮಾಡೋದು, ಅವ್ರ ಮೇಲೆ ಇದು ಮಾಡೋದು. ಇದು ಮಾರ್ಕೆಟಿಗೆ ಇಷ್ಟ ಆಗಲ್ಲ. ಯಾಕಂದರೆ ಇದು ಗ್ರೋತ್ ಸ್ಟ್ರಾಟಜಿ ಅಲ್ಲ, ಇದರಿಂದ ಡೌನ್ಫಾಲ್ ಸ್ಟ್ರಾಟಜಿ ಇದು. ನೋಡಿ, ನಿಮ್ಗೆ ಏನಾದರೂ ಇಟ್ಕೊಬೇಕನ್ಸಿದ್ರೆ ಇಟ್ಕೊಳ್ಳಿ, ಎಕ್ಸಿಟ್ ಮಾಡ್ಬೇಕನ್ಸಿದ್ರೆ ಮಾಡಿ. ನೀವು ಖುದ್ದು ಯೋಚನೆ ಮಾಡಿ, ಯಾರ ಮಾತೋ ಕೇಳಬೇಡಿ. ಮ್ಯೂಚುವಲ್ ಫಂಡು ನೆಗೆಟಿವ್ ರಿಟರ್ನ್ ಕೊಡುತ್ತಾ? 100% ಕೊಡುತ್ತೆ. ಯಾಕೆ ಕೊಡಲ್ಲ? ಮಾರ್ಕೆಟ್ ಬಿದ್ದರೆ ಮ್ಯೂಚುವಲ್ ಫಂಡ್ ಅಲ್ಲ, ಪ್ರತಿಯೊಬ್ಬರು ಬೀಳಲೇಬೇಕು. ಮಾರ್ಕೆಟ್ ಮೇಲೆ ಹೋದ್ರೆ ಎಲ್ಲರೂ ಮೇಲೆ ಹೋಗಲೇಬೇಕು. ಯಾಕಂದರೆ ಎವ್ರಿಥಿಂಗ್ ಇಸ್ ಡಿಪೆಂಡ್ ಆನ್ ಮಾರ್ಕೆಟ್. ಆದರೆ ಹಿಸ್ಟ್ರಿ ಹೇಳುತ್ತೆ, ಇಂಡಿಯನ್ ಹಿಸ್ಟ್ರಿ ಹೇಳುತ್ತೆ, 5 ವರ್ಷ ಯಾರು ಮ್ಯೂಚುವಲ್ ಫಂಡು ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ನೆಗೆಟಿವ್ ರಿಟರ್ನ್ ಬಂದಿರೋಕ್ಕೆ ಚಾನ್ಸೇ ಇಲ್ಲ. ಎಂಥ ಪೀಕಲ್ಲಿ ಹೋಗಿ ಎಂಟ್ರಿ ಆಗಿದ್ರು 5 ವರ್ಷ ಸುಮ್ಮನೆ ಇಟ್ಕೊಂಡ್ರೆ ಮೈನಸ್ ಬಂದಿರೋದು ಚಾನ್ಸೇ ಇಲ್ಲ ಅಂತ. ಇದು ಈ ಡೇಟಾ ಏನು ಸಜೆಸ್ಟ್ ಮಾಡ್ತಿದೆ ಹೇಳಿ? ನೀವು ಎಷ್ಟು ಲಾಂಗ್ ಇಟ್ಕೊತೀರೋ ಅಷ್ಟು ನೀವು ಲಾಸ್ ಮಾಡೋ ಚಾನ್ಸ್ ಕಮ್ಮಿ ಆಗುತ್ತೆ. ಲಾಂಗ್ ಟರ್ಮ್ ಎಲ್ಲಿವರೆಗೂ ನೀವು ಥಿಂಕ್ ಮಾಡಲ್ಲ ಅಲ್ಲಿವರೆಗೂ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಅಂದರೆ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಲಾಂಗ್ ಟರ್ಮಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ಬೋದು, ನಮ್ಮ ವ್ಯೂನ ಲಾಂಗ್ ಟರ್ಮ್ ಇಟ್ಕೊಬೋದು. ಅಟ್ಲೀಸ್ಟ್ 5 years. 5 years ಏನು ಅಷ್ಟು ದೊಡ್ಡ ಲಾಂಗ್ ಟರ್ಮ್ ಅಲ್ಲ, ಅಟ್ಲೀಸ್ಟ್ 5 years. ಅವಾಗ ನೀವು ದುಡ್ಡು ಕಳ್ಕೊಳ್ಳೋ ಚಾನ್ಸು ಕಮ್ಮಿ ಆಗುತ್ತೆ. ಆಸ್ ಪರ್ ದಿ ಡೇಟಾ ಇದು, ನಾನು ಓನಾಗಿ ಏನು ಹೇಳ್ತಾ ಇಲ್ಲ. ಬ್ರೋ, ನಿಮ್ಮ ಬ್ಯಾಕ್ ಸೈಡ್ ತುಂಬ ಬುಕ್ಗಳಿದಾವೆ, ನಮಗೂ ಸಜೆಸ್ಟ್ ಮಾಡಿ ಯಾವ ಬುಕ್ಕು ಅಂತ ಹೇಳಿ ಸಾಕು. ಆಸ್ಕಿಂಗ್ ಫಾರ್ ಅ ಲಾಸ್ಟ್ ಟೈಮ್. ಬ್ರೋ, ತುಂಬ ಬುಕ್ ಇದಾವೆ. ನೀವು ಏನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಂದ್ರೆ, ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕಿಂತ ಜಾಸ್ತಿ ಫೈನಾನ್ಸ್ ಬಗ್ಗೆ ಕಲಿಬೇಕಂದ್ರೆ ನಂದು ಫೇವ್ರೇಟ್ ಬುಕ್ ಬಂದ್ಬಿಟ್ಟು ಸೈಕಾಲಜಿ ಆಫ್ ಮನಿ ಬಗ್ಗೆ ಕಲಿಬೇಕಂದ್ರೆ ಸೈಕಾಲಜಿ ಆಫ್ ಮನಿ ಬಗ್ಗೆ ಕಲೀರಿ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ
ಮಾಡಿದ್ದೀನಿ ಮಿಲಿನಿಯರ್ ಮೈಂಡ್ ಸೆಟ್ ಅಂತ. ಮತ್ತೆ ಬೇರೆ ಬುಕ್ ಬಗ್ಗೆನೂ ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ಬುಕ್ನ ಜನ ಓದೋದಕ್ಕಿಂತ ವಿಡಿಯೋದಲ್ಲಿ ನೋಡಿ ಅರ್ಥ ಮಾಡ್ಕೊಳೋದು ಈಸಿಯಾಗಿ ಅರ್ಥ ಮಾಡ್ಕೊತಾರೆ. ಸೈಕಾಲಜಿ ಆಫ್ ಮನಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಇದನ್ನು ನಾನು ಬರ್ಕೊತೀನಿ ಇವತ್ತೇನೆ, ಜ್ಞಾಪನ ಮಾಡಿದ್ಕೆ ಥ್ಯಾಂಕ್ ಯು. ಸೈಕಾಲಜಿ ಆಫ್ ಮನಿ ಬಗ್ಗೆ ನನ್ನ ವರ್ಷನಲ್ಲಿ ಹೆಂಗೆ ಹೇಳ್ಬೋದು ಅಂತ ನಾನು ವಿಡಿಯೋ ಮಾಡ್ತೇನೆ. ನೀವು ಏನಾದರೂ ಫ್ರೀ ಇದ್ರೆ ಸೈಕಾಲಜಿ ಆಫ್ ಮನಿ ಬುಕ್ನ ತೆಗೆದು ಓದಿ. ಅದೊಂಥರ ಹೆಂಗೆ ಅಂದರೆ, ದುಡ್ಡು ಯಾಕೆ ಒಬ್ಬರು ಒಂಥರ ಥಿಂಕ್ ಮಾಡ್ತಾರೆ, ಒಬ್ಬರು ಒಂಥರ ಥಿಂಕ್ ಮಾಡ್ತಾರೆ. ನಮ್ಮ ತಂದೆ ಸ್ಟಾಕ್ ಮಾರ್ಕೆಟಾಗಿ ಇನ್ವೆಸ್ಟ್ ಮಾಡೋಕ್ಕೆ ಯಾಕೆ ಎದುರ್ಕೊಂತಾರೆ, ಅದೇ ನನಗೆ ಯಾಕೆ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇದೆಲ್ಲದ್ರ ಬಗ್ಗೆ ಮಾತಾಡಿದೆ. ದುಡ್ಡು ಖರ್ಚು ಮಾಡೋಕ್ಕೆ ನಮ್ಮ ಜನ್ರೇಷನಲ್ಲಿ ಯಾಕೆ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟಪಡ್ತೀವಿ, ನಮ್ಮ ತಂದೆಯರು ಯಾಕೆ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ, ಇದೆಲ್ಲನೂ ಸೈಕಾಲಜಿ ಅಂತ ಹೇಳ್ತತ್ತ ಬುಕ್ ಅಷ್ಟೇ. ಮೈಂಡ್ ಸೆಟ್ ಇದು, ಬೇರೆ ಏನೂ ಅಲ್ಲ ಅಂತ. ಹಾಯ್ ಅಭಿ ಸರ್, ಮ್ಯೂಚುವಲ್ ಫಂಡು, ETF, SIP, ಲಮ್ಸಮ್ ಈ ಥರ ರೈತಾಪಿ ಕುಟುಂಬದವರು ಇನ್ವೆಸ್ಟ್ ಮಾಡಬಹುದಾ ಅಥವಾ ಬೇರೆ ಮಾರ್ಗವಿದ್ದರೆ ತಿಳಿಸಿ, ಏಕೆಂದರೆ ನಾನು ಸಹ ಕೃಷಿ ಮಾಡುತ್ತಿದ್ದೇನೆ, ನನಗೆ ಯೋಗ ಇದೆ, ಹಣ ಬರುತ್ತದೆ, ಲಾಟ್ರಿ ಗೆಲ್ಲಬಹುದು, ಇದರಲ್ಲಿ ನಂಬಿಕೆಗಳಿಲ್ಲ, ದುಡಿದರೆ ದುಡ್ಡು ಬರುತ್ತದೆ ಎನ್ನುವ ಸಿದ್ಧಾಂತ ಅಳವಡಿಸಿಕೊಂಡಿದ್ದೇನೆ. 100% ಬ್ರೋ, ಅದು ನಮ್ಮ ಲೈಫಲ್ಲಿ ನನಗೊಂದು 500 ರೂಪಾಯಿ ರೋಡಲ್ಲಿ ಯಾವತ್ತೂ ಸಿಕ್ಕಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ದೇವ್ರು ನಮಗೆ ಲಕ್ಕಿಂದೆ ಹೋಗ್ಬೇಡ ಅಂತ ಹೇಳಿರ್ಬೋದು. ಈವನ್ ನಾನು ಯಾವುದೋ ಪಿಕ್ ಮಾಡಿರೋ ಸ್ಟಾಕ್ ಸಡನ್ನಾಗಿ ಮೇಲೆ ಹೋಗೋದು ಈ ಥರ ಯಾವತ್ತೂ ಆಗಿಲ್ಲ. ವೆಯ್ಟ್ ಮಾಡಿಸಿನೇ ಮೇಲೆ ಹೋಗುತ್ತೆ. ಮೇ ಬಿ ಇದು ನನಗೆ ತುಂಬ ಹೆಲ್ಪ್ ಆಗಿದೆ. ಸಡನ್ನಾಗಿ ಮೇಲೆ ಹೋಗಿದ್ದಿದ್ರೆ ನೆಕ್ಸ್ಟ್ ಟೈಮ್ ಯಾವುದೋ ಮೇಲೆ ಹೋಗ್ಲಿಲ್ಲದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಎಕ್ಸಿಟ್ ಮಾಡ್ತಾ ಇದ್ದೆ. ಜಗತ್ತು ಏನು ಕಲಿಸುತ್ತಲ್ಲ ಅದು ನಾನು ಒಪ್ಕೊಂತಾ ಇದ್ದೀನಿ, ಯಾಕಂದರೆ ನಾನು ಕಲಿಯೋಕ್ಕೆ ಇಷ್ಟ ಇದೆ, ಅದು ಕಲಿಸುತ್ತೆ. ಅದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಸ್ಟಾರ್ಟ್ ಮಾಡಿ, ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಒನ್ ಆಫ್ ದ ಬೆಸ್ಟ್ ನೀವು ಸ್ಟಾರ್ಟ್ ಮಾಡೋಕ್ಕೆ, ಯಾಕಂದರೆ ಇದರಲ್ಲಿ ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ಆಲ್ರೆಡಿ ಅವ್ರು ತುಂಬ ಡೈವರ್ಸಿಫಿಕೇಶನ್ ಮಾಡಿರ್ತಾರೆ, ನಿಮಗೆ ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ಒಟ್ಟಿನಲ್ಲಿ ನೀವು ದುಡ್ಡು ಬೆಟರ್ ದ್ಯಾನ್ ನೀವು ಪೋಸ್ಟ್ ಆಫೀಸ್ ಇರ್ಬೋದು, ಮತ್ತೆ FD ಇರ್ಬೋದು, ಮತ್ತೆ ಸುಕನ್ಯಾ ಸಮೃದ್ಧಿ, ಇದಕ್ಕೆಲ್ಲದಕ್ಕಿಂತ ಬೆಟರ್ ರಿಟರ್ನ್ ತೆಗಿತೀರಾ ಮ್ಯೂಚುವಲ್ ಫಂಡಲ್ಲಿ. ಒನ್ಸ್ ನೀವು ರಿಟರ್ನ್ ತೆಗೆದ್ಮೇಲೆ ನಿಮಗೆ ಕಾನ್ಫಿಡೆಂಟ್ ಬಂದಮೇಲೆ ನೀವು ಇನ್ನೂ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರ ಬಗ್ಗೆ, ಅವಾಗ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಹುಡ್ಕೊಂತವೆ. VI ಅಂದರೆ ವೊಡಾಫೋನ್, ಅದರ್ ಲಾಸ್ ಮೇಕಿಂಗ್ ಕಂಪ್ನೀಸ್ ನೋನ್ ಅಬೌಟ್ ದೇರ್ ಕನ್ಸಿಸ್ಟೆನ್ಸಿ ಮೇಕಿಂಗ್ ಲಾಸಸ್, ದೆನ್ ಆಲ್ಸೋ ದೇ ಓಂಟ್ ಸೆಲ್, ಲಿಕ್ವಿಡೇಟ್ ದೇರ್ ಬಿಸ್ನೆಸ್. ವೈ ಇಸ್ ದ ರೀಸನ್? ಈವನ್ ಪ್ರಮೋಟರ್ ಆಲ್ಸೋ ನೋ ದಟ್ ವಿ ಕೆನಾಟ್ ಸರ್ವೈವ್ ಆರ್ ಗ್ರೋ ಎನಿಮೋರ್. ಅಭಿ bro, what is the reason loss making companies never sell, liquidate their business after reporting consistently 4 to 5 year losses? Rather than making losses, selling the asset of the company is a better, liquidate the company. What is your opinion? I'm watching your video since 12k subscriber. Your video are very helpful. I'm doing PG and UG in a commerce, but your knowledge is ultimate. ಥ್ಯಾಂಕ್ ಯು ಅಭಿ ಬ್ರೋ. ಬ್ರದರ್, ಇದಕ್ಕೆ ಮೇನ್ ರೀಸನ್ ಏನಂದ್ರೆ, ಈಗ ನೀವೇ ಯಾವುದೋ ಬಿಸ್ನೆಸ್ ನಡೆಸ್ತಿದ್ದೀರಾ, ನಿಮಗೆ ಬೇರೆ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಫ್ಲೋ ಬರ್ತಾ ಇದೆ ಅಂದ್ರೆ ಆ ಬಿಸ್ನೆಸ್ ಪ್ರಾಫಿಟ್ನ ಜನರೇಟ್ ಮಾಡ್ತಾ ಇದೆ. ಇವಾಗ ನೀವು ಈ ಬಿಸ್ನೆಸ್ನ ಮುಚ್ಚಕ್ಕೆ ಯೋಚನೆ ಮಾಡ್ತೀರಾ. ಅದರಲ್ಲೂ ಕೂಡ ನೀವೇನಾದರೂ ಆದಿತ್ಯ ಬಿರ್ಲಾ ಗ್ರೂಪ್ ಆಗಿದ್ರೆ, ಅದು ಆದಿತ್ಯ ಬಿರ್ಲಾ ಗ್ರೂಪ್ ಆ ರೀಸನ್ ಇಂದ ಅವ್ರಿಗಿರುತ್ತಲ್ಲ, ಈ ಕಂಪ್ನಿ ಮುಚ್ಚಿಬಿಟ್ರೆ ಗ್ರೂಪ್ಗೆ ಬ್ಯಾಡ್ ನೇಮ್ ಬರುತ್ತೆ, ತಗೊಂಡು ಹಾಳು ಮಾಡಿದ್ರು, ಬಿಸ್ನೆಸ್ನ ಲಾಸ್ ಮಾಡ್ಕೊಂಡ್ರು ಅಂತ. ಆಮೇಲೆ ಗೌರ್ಮೆಂಟು ಬಿಡ್ತಾ ಇಲ್ಲ ಇವ್ರಿಗೆ, ಗೌರ್ಮೆಂಟ್ ಕೂಡ ಬ್ಯಾಕ್ ಎಂಡ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ರೀಸೆಂಟ್ಲಿ ನೀವು ನೋಡಿರ್ಬೋದು, ಇವ್ರದ್ದು AGR ಡ್ಯೂಸ್ ಇತ್ತು. AGR ಅಂದ್ರೆ ಇವರು ಗೌರ್ಮೆಂಟ್ ಆಕ್ಷನ್ ಮಾಡುತ್ತಲ್ಲ, 4G 5G ಆ ತರ ಆಕ್ಷನ್ ಮಾಡುತ್ತಲ್ಲ, ಅವಾಗ ಗೌರ್ಮೆಂಟ್ಗೆ ಚಾರ್ಜಸ್ ಕೊಡಬೇಕು. ಯಾಕಂದ್ರೆ ಇವರು ನಮ್ಮ ಎನ್ವಿರಾನ್ಮೆಂಟ್ ನ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ, ಅದಕ್ಕೇನೆ ಇವರು ಚಾರ್ಜಸ್ ಕೊಡಬೇಕು. ಅದನ್ನ ಬಿಡ್ ಮಾಡ್ತಾರೆ. ಆ AGR ಡ್ಯೂಸ್ ಕೊಡಬೇಕಿತ್ತು ಇವರು. ಆ AGR ಡ್ಯೂಸ್ ಕೊಡಕ್ಕಾಗ್ದಲ್ಲಿ ಇವ್ರೇನ್ ಮಾಡಿದ್ರು, ಗೌರ್ಮೆಂಟ್ಗೆ ವೊಡಾಫೋನ್ದೇ ಶೇರ್ ನ ಕನ್ವರ್ಟ್ ಮಾಡ್ಬಿಟ್ಟು, ಅದನ್ನ ಕನ್ವರ್ಟಬಲ್ ಶೇರ್ಸ್ ಅಂತ ಕರೀತಾರೆ, ಶೇರ್ಸ್ ನ ಕನ್ವರ್ಟ್ ಮಾಡ್ಬಿಟ್ಟು ಈಕ್ವಿಟಿ ಶೇರ್ಸ್ ನ ಕೊಟ್ಬಿಟ್ರು. 36,000 ಕೋಟಿ ಏನ್ ಕೊಡ್ಬೇಕಿತ್ತಲ್ಲ, ಅದಕ್ಕೆ ಈಕ್ವಿಟಿ ಶೇರ್ಸ್ ನ ಕನ್ವರ್ಟ್ ಮಾಡ್ಬಿಟ್ಟು ಗೌರ್ಮೆಂಟ್ಗೆ ಕೊಟ್ಬಿಟ್ರು. ಇವಾಗ ಗೌರ್ಮೆಂಟ್ ಏನು ಮಾತಾಡಕ್ ಬರಲ್ಲ, ಬಿಕಾಸ್ ಈ ಕಂಪ್ನಿ ಮುಳುಗೋದ್ರೆ ಡುಯೋಪೋಲಿ ಆಗ್ಬಿಡ್ತಾರೆ, ಇಬ್ಬರೇ ಆಗ್ಬಿಡ್ತಾರೆ. ಮಾರ್ಕೆಟ್ಗೆ ಅದು ಒಳ್ಳೇದಲ್ಲ. ಅದಕ್ಕೇನೆ ಗೌರ್ಮೆಂಟ್ ಸಹ ಟ್ರೈ ಮಾಡ್ತಾ ಇದೆ ಇವ್ರನ್ನ ಉಳಿಸಕ್ಕೆ, ಮತ್ತೆ BSNL ಟ್ರೈ ಮಾಡ್ತಾ ಇದೆ. ಬಟ್ ಗೌರ್ಮೆಂಟ್ಗೂ ಗೊತ್ತು, ಈವನ್ ಪ್ರಮೋಟರ್ಗೂ ಗೊತ್ತು ನಾವು ಸರ್ವೈವ್ ಆಗಲ್ಲ ಅಂತ. ಬಟ್ ಎಲ್ಲಿವರೆಗೂ ಸರ್ವೈವ್ ಆಗ್ಬೋದು ಅಲ್ಲಿವರೆಗೂ ಇರೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಿ ಅಸೆಟ್ ಅಂತ, ಈ ಕಂಪ್ನಿನಲ್ಲಿ ಅಸೆಟೇ ಇಲ್ಲ, ಡೆಟ್ಟೇ ಜಾಸ್ತಿ ಇದೆ ಅಸೆಟ್ಗಿನ್ನ. ಈ ಕಂಪ್ನಿ ಮುಳುಗೋದ್ರೆ ತುಂಬಾ ಬ್ಯಾಂಕ್ಗಳದ್ದು NPA ರೈಸ್ ಆಗುತ್ತೆ. ಅಸೆಟ್ಗಿನ್ನ ಜಾಸ್ತಿ ಸಾಲನೇ ಜಾಸ್ತಿ ಇದೆ. ಡೆಟ್ ಟು ಈಕ್ವಿಟಿ ಅಂತೀವಲ್ಲ, ಸಾಲನೇ ಜಾಸ್ತಿ ಇದೆ. ಆಮೇಲೆ ಇದನ್ನ ಸೆಲ್ ಮಾಡಕ್ ಹೋದ್ರೆ ಯಾರು ತಾಂತಾರೆ? ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ ತಾಣ್ಬೋದು. ಅಷ್ಟು ಹ್ಯೂಜ್ ಅಮೌಂಟ್ ಅಲ್ಲಿ ಯಾರು ಬೈ ಮಾಡ್ತಾರೆ? ಯಾರಿಗೆ ಸೆಲ್ ಮಾಡೋಕ್ಕಾಗತ್ತೆ? ಈಗ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಅವ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಮಾಡಿಫೈಡ್ SIP ಆರ್ ನಾರ್ಮಲ್ SIP ಡಿಫ್ರೆನ್ಸ್ ಏನು ತಿಳಿಸಿ? ಮಾಡಿಫೈಡ್ SIP ಮಾಡೋದು ಹೇಗೆ? SIP ಮಾಡಿರ್ತೀರಲ್ವಾ ನೀವು, SIP ನ ತಿಂಗಳ SIP ಮಾಡ್ಕೊಂಡು ಹೋಗಿರ್ತೀರಲ್ಲ, ಅದನ್ನೇನಾದ್ರೂ ನೀವು ಇನ್ಕ್ರೀಸ್ ಮಾಡ್ಬೇಕಂದ್ರೆ, ಸ್ಟೆಪ್ ಅಪ್ ಮಾಡ್ಬೇಕಂದ್ರೆ, ಅಥವಾ ನೀವೇನಾದ್ರೂ ಕಮ್ಮಿ ಮಾಡ್ಬೇಕಂದ್ರೆ ನೀವು ಮಾಡಿಫೈ ಮಾಡೋದು. ಎಕ್ಸಾಂಪಲ್, ನೀವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿರ್ತೀರಾ, ಏನೋ ಒಂದು 5 T-ಶರ್ಟ್ ಆರ್ಡರ್ ಮಾಡಿದ್ದೀರಾ, ಅದು ಬರ್ತಾ ಇದೆ ಕರೆಕ್ಟಾಗಿ ನಿಮ್ಮ ಮನೆ ಹತ್ರ ಬರ್ತಾ ಇದೆ, ನೀವೇನು ಮಾಡ್ತೀರಾ? 2 T-ಶರ್ಟ್ ಕ್ಯಾನ್ಸಲ್ ಮಾಡ್ತೀರಾ. ಏನು ಮಾಡಿದ್ರಿ ಇಲ್ಲಿ? ನೀವು ಆರ್ಡ್ರನ್ನ ಮಾಡಿಫೈ ಮಾಡಿದ್ರಿ. ಅದೇ ರೀತಿನೇ ಇಲ್ಲೂ ಮಾಡ್ಬೋದು. ಹಾಯ್ ಅಭಿ ಬ್ರದರ್, ಒಂದು ಸ್ಟಾಕ್ ಬುಕ್ ವ್ಯಾಲ್ಯೂ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ಎಷ್ಟೋ ಕಮ್ಮಿ ಇರುತ್ತಲ್ವಾ? ಜಾಸ್ತಿ ಡಿಫ್ರೆನ್ಸ್ ಇದ್ರೆ ರಾಂಗ್ ಆಗುತ್ತಾ? ಸ್ಟಾಕ್ ಪ್ರೈಸ್ ಪಿಕ್ ಮಾಡೋಕ್ಕೆ ಪ್ಲೀಸ್ ಆನ್ಸರ್ ಮಾಡಿ ಫ್ರಮ್ ಹಾಸನ್. ಅದೇ ನಾನು ಹೇಳಿದ್ನಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ROE ಜಾಸ್ತಿ ಇದೆ ಅಂದರೆ ಬುಕ್ ವ್ಯಾಲ್ಯೂ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಅವ್ರಿಗೆ
ಬುಕ್ ವ್ಯಾಲ್ಯೂ ಬೇಕಾಗಿಲ್ಲ. ಬುಕ್ ವ್ಯಾಲ್ಯೂ ಅಂದರೆ ಅಸೆಟ್ ಅಂತ. ಅಸೆಟ್ ಬೇಕಾಗಿಲ್ಲ ಬಿಸ್ನೆಸ್ ಮಾಡೋಕ್ಕೆ. ಜಸ್ಟ್ ಒಂದು ಕುತ್ಕೊಂಡ್ ಜಾಗದಲ್ಲೇ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ROE ಜಾಸ್ತಿ ಇದ್ರೆ ಜಸ್ಟ್ ಲೈಕ್ ಬ್ರೋಕರ್ಸ್ ಇಲ್ಲಿ ಕುತ್ಕೊಂಡು ಅವ್ರಿಗೆ ಅಸೆಟ್ ಏನು ಬೇಕು ಬ್ರೋಕರ್ಸ್ಗೆ? ಆ ಸೆಲ್ಲರ್ಸ್ನ ಮತ್ತು ಬೈಯರ್ಸ್ನ ಮೀಟ್ ಮಾಡಿದ್ರೆ ಸಾಕಲ್ಲ. ಅದಕ್ಕೆ ಅಷ್ಟೊಂದು ಅಸೆಟ್ ಏನು ಬೇಕಾಗಿಲ್ಲ. ಸ್ಟಿಲ್ ಒಂದು ಆಫೀಸ್ ಬೇಕು, ಅದು ಬಿಟ್ಟರೆ ಬೇರೆ ಅಸೆಟ್ ಏನು ಬೇಕಾಗಿಲ್ಲ. ಇವ್ರದ್ದು ROE ಜಾಸ್ತಿ ಇರುತ್ತೆ. ಈಗ ನೀವು ಜಸ್ಟ್ ಅದೊಂದು ಆಫೀಸ್ ನೋಡ್ಬಿಟ್ಟು ಹೇಳ್ಬಿಡ್ತೀರಾ ಇವ್ರ ಹತ್ರ ಆಫೀಸ್ ಎಷ್ಟಿದೆಯೋ ಅಷ್ಟೇ ಇವ್ರದ್ದು ವರ್ತು ಅಂತ? ಇಲ್ಲ ಅಲ್ವಾ? ಅದೇ ರೀತಿ ಒಂದೊಂದು ಬ್ರ್ಯಾಂಡ್ಗಳು ಹೆಂಗಿರ್ತವೆ ಅಂದರೆ, ಬ್ರ್ಯಾಂಡ್ಗಳು ಜಸ್ಟ್ ಬ್ರ್ಯಾಂಡ್ ನೇಮಿಂದ ಬಿಸ್ನೆಸ್ ಮಾಡ್ತಿರ್ತವೆ. ಎಕ್ಸಾಂಪಲ್ ಆಪಲ್ ಇರ್ಬೋದು. ಆಪಲ್ಲು ಯಾವುದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಯಾವುದೇ ರೀತಿ ಏನು ಅದನ್ನು ಪಾರ್ಟ್ ಯಾವತ್ತು ರಾ ಮೆಟೀರಿಯಲ್ ತರಲ್ಲ, ಏನು ಮಾಡಲ್ಲ. ಅವನು ಔಟ್ಸೋರ್ಸ್ ಮಾಡ್ತಾನೆ, ಫಾಕ್ಸ್ಕಾನ್ಗೆ ಔಟ್ಸೋರ್ಸ್ ಮಾಡ್ತಾನೆ. ಫಾಕ್ಸ್ಕಾನ್ ಕುತ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ, ಅದನ್ನೆಲ್ಲನೂ ಅವ್ನು ನೋಡ್ಕೊಂತಾನೆ. ಆಪಲ್ ಏನಿದ್ರು R&D ಮತ್ತು ಡಿಸೈನ್ ಕಡೆ ಗಮನ ಕೊಡ್ತಾನೆ. ಅಂದರೆ ಮೋಸ್ಟ್ ಆಫ್ ದಿ ಕಾಸ್ಟ್ ಏನಿದೆ ಅದನ್ನು ಔಟ್ಸೋರ್ಸ್ ಮಾಡಿಬಿಡ್ತಾನೆ. ಮೇಜರ್ಲಿ ಏನು ಮೋಟ್ ಇದೆ, ಇವನು ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಅದನ್ನು ಇಂಪ್ರೂವ್ ಮಾಡ್ಬೋದು, ಅಲ್ಲಿ ಇವನು ತಲೆ ಕೆಡಿಸ್ಕೊಂತಾನೆ. ಅಂದರೆ R&D. ಈವನ್ ಸ್ಯಾಮ್ಸಂಗು ಹಂಗೆ ಮಾಡೋದು, ದೊಡ್ಡ ದೊಡ್ಡ ಕಂಪ್ನಿಗಳು ಹಂಗೆ ಮಾಡೋದು. ಲೋ ಲೆವೆಲ್ ಕೆಲಸನ ಔಟ್ಸೋರ್ಸ್ ಮಾಡಿಬಿಡ್ತಾರೆ, ಹೈ ಲೆವೆಲ್ ಕೆಲಸನ ಇವರೇ ಇಟ್ಕೊಂಡಿರ್ತಾರೆ. ಹೈ ಲೆವೆಲ್ ಕೆಲಸ ಅಂದ್ರೆ ಏನು? ಬ್ರ್ಯಾಂಡಿಂಗ್, ಇನೋವೇಷನ್, R&D. ಅವಾಗ ಬುಕ್ ವ್ಯಾಲ್ಯೂ ಜಾಸ್ತಿ ಬೇಕಾಗಲ್ಲ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು ಇವರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು ಫಾಕ್ಸ್ಕಾನ್ ಅಲ್ಲ. ಬುಕ್ ವ್ಯಾಲ್ಯೂ ಇವ್ರ ಅಸೆಟ್ ಅಲ್ಲಿ ತೋರಿಸೋದೇ ಇಲ್ಲಲ್ಲ. ಬುಕ್ ವ್ಯಾಲ್ಯೂ ಫಾಕ್ಸ್ಕಾನ್ ಅಸೆಟ್ ಅಲ್ಲಿ ತೋರಿಸುತ್ತೆ. ವಾಟ್ ಈಸ್ ದ ಸ್ಟ್ಯಾಗ್ಫ್ಲೇಷನ್ ಅಂಡ್ ಹೆಲಿಕಾಪ್ಟರ್ ಮನಿ? ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಇದೊಂಥರ ಕೆಟ್ಟ ವರ್ಡ್. ಇದರಿಂದ ತಪ್ಪಿಸ್ಕೊಬೇಕಂದ್ರೆ 5-6 ವರ್ಷ ಬೇಕು ಎಕನಾಮಿಗಳು. ಇದನ್ನ ಆಕ್ಚುಲಿ ಆಗಬಾರ್ದು ಅಂತಾನೆ ಟ್ರೈ ಮಾಡ್ತಾರೆ. ಅಂದ್ರೆ ಇದ್ರ ಸಿಂಪಲ್ ಅರ್ಥ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಕಂಟ್ರಿನಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಮತ್ತೆ ಜಾಬ್ ಕ್ರಿಯೇಷನ್ ಆಗ್ತಾ ಇಲ್ಲ, ಜಾಬ್ ಲಾಸ್ ಆಗ್ತಾ ಇದೆ. ಈ ತರ ಇದ್ದಾಗ ಏನಾಗುತ್ತೆ, ಪ್ರೈಸ್ ಜಾಸ್ತಿ ಆಗ್ತಿರುತ್ತೆ, ಕಂಟ್ರಿ ಗ್ರೋ ಆಗ್ತಾ ಇರಲ್ಲ. ಇದನ್ನ ಸ್ಟ್ಯಾಗ್ಫ್ಲೇಷನ್ ಅಂತ ಕರೀತಾರೆ. ಯಾವಾಗಲೂ ಇನ್ಫ್ಲೇಷನ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಗ್ರೋತು ಇರುತ್ತೆ, ಅಂದ್ರೆ GDPನೂ ಮೇಲೆ ಹೋಗ್ತಿರುತ್ತೆ, ಅದರಿಂದ ಇನ್ಫ್ಲೇಷನ್ ಮೇಲೆ ಹೋಗ್ತಾ ಇರುತ್ತೆ. ಅದು ಬಿಟ್ರೆ ಇನ್ಫ್ಲೇಷನ್ ಕೆಳಗೆ ಬರ್ತಾ ಇದ್ರೆ GDPನೂ ಕೆಳಗೆ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಸ್ಟಾಗ್ಫ್ಲೇಷನ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, GDP ಗ್ರೋ ಆಗ್ತಾನೆ ಇರಲ್ಲ, GDP ಕೆಳಗೆ ಬರ್ತಾ ಇರುತ್ತೆ. ಇದು ಯಾವಾಗ ಆಗುತ್ತೆ ಅಂದ್ರೆ 1970ನಲ್ಲಿ ಅಮೆರಿಕಾದಲ್ಲಿ ಆಗಿತ್ತು. ಆ ಟೈಮಲ್ಲಿ ಆಯಿಲ್ ಪ್ರೈಸ್ ಶೂಟ್ ಅಪ್ ಆಗಿತ್ತು. ಅವಾಗ ಏನಾಗಿತ್ತು ಅಂದ್ರೆ, ಇಸ್ರೇಲ್ ಮತ್ತೆ ಅರಬ್ ನೇಷನ್ದು ವಾರ್ ಆಗಿತ್ತು. ಅದನ್ನ 6 ಡೇ ವಾರ್ ಅಂತ ಕರೀತಾರೆ. ಅವಾಗ ಎಲ್ಲ ಅರಬ್ ನೇಷನ್ ಸೇರ್ಕೊಂಡು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ ಕಾರಣ ಆಯಿಲ್ ಪ್ರೈಸು ಶೂಟ್ ಅಪ್ ಆಗಿಬಿಟ್ಟಿತ್ತು, ಮೇಲೋಗ್ಬಿಟ್ಟಿತ್ತು ಸಖತ್ತು. ಅವಾಗ ಏನಾಗುತ್ತೆ ಹೇಳಿ, ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಬಿಸ್ನೆಸ್ ರೆವಿನ್ಯೂ ಜಾಸ್ತಿ ಆಗ್ತಾ ಇಲ್ಲ. ಬಟ್ ಆಯಿಲ್ ಪ್ರೈಸ್ ಜಾಸ್ತಿ ಆದ ತಕ್ಷಣ ದಿನಬಳಕೆ ವಸ್ತುಗಳ ಪ್ರೈಸ್ ಜಾಸ್ತಿ ಆಗುತ್ತೆ. ದಿನಬಳಕೆ ವಸ್ತುಗಳ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಸೇಲ್ಸ್ ಆಗ್ತಾ ಇಲ್ಲ. ಇದರಿಂದ ಏನಾಗುತ್ತೆ, GDP ಕೆಳಗೆ ಬರುತ್ತೆ, ಜಾಬ್ ಲಾಸ್ ಆಗುತ್ತೆ, ಅದು ರಿಕವರ್ ಆಗಕ್ಕೆ ಬಹಳ ಟೈಮ್ ತಗೊಳುತ್ತೆ ಇದರಿಂದ. ಇನ್ನೊಂದು ನೀವು ಕೇಳ್ತಿರೋದು ಹೆಲಿಕಾಪ್ಟರ್ ಮನಿ. ಹೆಲಿಕಾಪ್ಟರ್ ಮನಿ ಅಂದ್ರೆ ಆಕಾಶದಿಂದ ದುಡ್ಡನ್ನ ಸುರಿತಾರೆ ಅಂತ ನಮ್ಮ ರಂಗಣ್ಣ ಅವ್ರು ತೋರಿಸ್ತಿದ್ರಲ್ಲ ಪಬ್ಲಿಕ್ ಟಿವಿನಲ್ಲಿ, ಆ ಥರ ಆಕಾಶದಿಂದ ಮನಿನ ಸುರಿತಾರೆ ಅಂತ. ಅದನ್ನ ಹೆಲಿಕಾಪ್ಟರ್ ಮನಿ ಅಂತ ಕರೀತಾರೆ. ಬಟ್ ಇದು ಲಿಟ್ರಲಿ ಆಕಾಶದಿಂದ ಮನಿ ಸುರಿಯಲ್ಲ. ಬಟ್ ಸೆಂಟ್ರಲ್ ಬ್ಯಾಂಕ್ಗಳು ಏನು ಮಾಡ್ತವೆ, ತನ್ನ ದುಡ್ದಿರೋ ದುಡ್ಡನ್ನ ತಗೊಂಡೋಗಿ ಜನಗಳ ಜಾಬಲ್ಲಿ ಕೊಡ್ತಾರಲ್ವಾ, ಅದನ್ನ ಹೆಲಿಕಾಪ್ಟರ್ ಮನಿ ಅಂತಾರೆ. ನಮ್ಮ ಕರ್ನಾಟಕದಲ್ಲಿ ಆಗ್ತಿದೆಯಲ್ವಾ 2000 ಫ್ರೀ ಕರೆಂಟು, ಇದೆಲ್ಲಾನು ಹೆಲಿಕಾಪ್ಟರ್ ಮನಿ. ಮತ್ತು ಇದನ್ನ ಅಮೆರಿಕಾನು ಮಾಡಿತ್ತು. 2020ರಲ್ಲಿ ಕೊರೋನಾ ಬಂದಾಗ ಅಮೆರಿಕ ಎಲ್ಲರ ಅಕೌಂಟಲ್ಲಿ $1,300 ಹಾಕಿತ್ತು. $1,300 ಜಾಸ್ತಿನೇ ಹಾಕಿತ್ತು, 2 ಸಲ ಹಾಕಿತ್ತು ಅನ್ಸುತ್ತೆ, ನನಗೆ ಕ್ಲಿಯರ್ ಆಗಿ ಐಡಿಯಾ ಇಲ್ಲ. ಒಟ್ಟು $1,300 ಹಾಕಿತ್ತು. $1,300 ಅಂದರೆ 1,10,000 ಎವ್ರಿ ಒನ್ ಅಕೌಂಟಲ್ಲಿ. ಇದರಿಂದ ಏನಾಯಿತು ಅಂದರೆ, ಜನಗಳು ಸುಮ್ಮನೆ ಫ್ರೀ ದುಡ್ಡು ಬಂದಿದೆ ಅಂತ ಹೊರಗಡೆ ಹೋಗಿ ಖರ್ಚು ಮಾಡಿ ಇನ್ಫ್ಲೇಷನ್ ರೈಸ್ ಆಗಿತ್ತು. 40 ವರ್ಷದಲ್ಲೇ ಹೈಯೆಸ್ಟ್ ಇನ್ಫ್ಲೇಷನ್ ಆಗಿತ್ತು, ಗೊತ್ತಲ್ವಾ ನಿಮಗೆ? ಅದರಿಂದನೇ ಮಾರ್ಕೆಟ್ ಕೆಳಗೆ ಬಂದಿದ್ದು 2022ರಲ್ಲಿ. ಇದ್ರ ಜೊತೆಗೆ ರಷ್ಯಾ ಯುಕ್ರೇನ್ ವಾರನ್ನು ಎಫೆಕ್ಟ್ ಮಾಡ್ತು. ಈ ತರ ಫ್ರೀಯಾಗಿ ದುಡ್ಡು ಕೊಡೋದನ್ನ ಹೆಲಿಕಾಪ್ಟರ್ ಮನಿ ಅಂತ ಕರೀತಾರೆ. ಹಾಯ್ ಅಬಿ ಬ್ರೋ, ಪ್ಲೀಸ್ ಸ್ಪೀಕ್ ಅಂಡ್ ಟಾಕ್ ಅಬೌಟ್ ಮೈ ರಿಸರ್ಚ್ ಟಾಪಿಕ್. US ಗೌರ್ಮೆಂಟ್ ಇಸ್ ಪಾಸಿಂಗ್ ಬಿಲ್ ಫಾರ್ ಎ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವೇಷನ್. ದೇ ಆರ್ ನಾಟ್ only planning for the reserve Bitcoin which collected from the criminal cases and seized, but they are also planning buy more Bitcoin they reserve. But Parliament agreed with the one condition that they can't use taxpayer money to buy Bitcoin. So US has to sell their gold to buy more Bitcoin. If the US government sell the gold, the whole world will impact. So ದೇರ್ ಆರ್ ದಿ ಹೈ ಚಾನ್ಸಸ್ ಆಫ್ ಗೋಲ್ಡ್ ಪ್ರೈಸ್ ಮೇಕ್ ಡೌನ್. ಬ್ರೋ ಆ ಥರ ಏನು ಚಾನ್ಸ್ ಇಲ್ಲ ಬ್ರೋ. ಯಾಕಂದರೆ ನೀವು ನಂಬ್ತಿರೋದು ಒಬ್ಬ ಹುಚ್ಚನ್ನ, ಟ್ರಂಪ್ನ. ಅವ್ನು ಇವತ್ತು ಹೇಳ್ದಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಲ್ಲ, ಇವತ್ತು ಮಾತಾಡ್ದಂಗೆ ನಾಳೆ ಇರಲ್ಲ, ಒಂಥರ ಫಿಕಲ್. ಆಮೇಲೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, US ಗೌರ್ಮೆಂಟ್ ಏನಾದರೂ ಪವರ್ ಇದೆ ಅಂದರೆ, US ಗೌರ್ಮೆಂಟ್ ಯಾರಾದರೂ ಜಾಸ್ತಿ ಪವರ್ ಇದೆ ಅಂತ ಮಾತಾಡ್ತಿದ್ದಾರೆ, US ಗೌರ್ಮೆಂಟ್ ಸ್ವಲ್ಪ ಗಾಂಚಲಿ ತೋರಿಸೋದೇನೆ US ಡಾಲರ್ ಇರೋದಕ್ಕೆ. US ಡಾಲರ್ ಇಂದಾನೇ USಗೆ ಜಗತ್ತಿನಲ್ಲಿ ವ್ಯಾಲ್ಯೂ ಇರೋದು ಇವಾಗಿನ ಮಟ್ಟಕ್ಕೆ. ನನ್ನ ಪ್ರಕಾರ ಅದು ಬಿಟ್ಟರೆ ಇನ್ನೇನು ಇಲ್ಲ ಅವ್ರಿಗೆ ವ್ಯಾಲ್ಯೂ. ಅದನ್ನ ಇಟ್ಕೊಂಡೆ ಅವ್ರು ಆಟ ಆಡ್ತಾರೆ. ಈಗ ಅವ್ರು ಏನಾದ್ರು ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಜನಗಳಿಗೆ ಏನು ಇನ್ಪುಟ್ ಕೊಟ್ಟಂಗಾಗುತ್ತೆ? US ಗೌರ್ಮೆಂಟ್ ಖುದ್ದು ಬಿಟ್ಕಾಯಿನ್ ಬೈ ಮಾಡ್ತಿದೆ ಅಂದ್ರೆ ಜನ ಏನು ಮಾಡ್ತಾರೆ, ಬಾಂಡ್ನ ಸೆಲ್ ಮಾಡ್ತಾರೆ, US ಬಾಂಡ್ನ ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ
US ಗೌರ್ಮೆಂಟ್ ಬಿಟ್ಕಾಯಿನ್ ಮೇಲೆ ನಂಬಿಕೆ ಪಡ್ತಿದೆ, ಅವ್ರ ಕರೆನ್ಸಿ ಮೇಲೆ ನಂಬಿಕೆ ಇಲ್ಲ ಅಂತ ತಾನೇ ಇದು. ಈ ನಮ್ಮ ಇಂಡಿಯಾ ತಗೊಂಡೋಗಿ ರುಪಿನ ಸೆಲ್ ಮಾಡ್ಬಿಟ್ಟು ತಗೊಂಡೋಗಿ ಬಿಟ್ಕಾಯಿನ್ ಬೈ ಮಾಡ್ತಿದೆ ಅಂದ್ರೆ ಏನರ್ಥ? ನನ್ನ ಪ್ರಕಾರ ಇದು ಆಗಲ್ಲ. ಸುಮ್ಮನೆ ಮಾತಾಡಕ್ ಕೇಳ್ಬೋದು. ಮತ್ತೆ ನೀವ್ ಹೇಳ್ದಂಗೆ ಅಮೆರಿಕ ಗೋಲ್ಡ್ ನ ಬೇಕಿದ್ರೆ ಸೆಲ್ ಮಾಡ್ಬೋದು. ಯಾಕಂದ್ರೆ ಈಗ ಜಗತ್ತು ಏನ್ ಮಾಡ್ತಾ ಇದೆ, ಡಾಲರ್ನ ಸೆಲ್ ಮಾಡಿ ಗೋಲ್ಡ್ ಕಡೆ ಹೋಗ್ತಾ ಇದೆ. ಮುಂಚೆ ಏನಾಗ್ತಿತ್ತು, ಯಾವ್ದನ್ನ ಕಂಟ್ರಿನಲ್ಲಿ ಎಕನಾಮಿಕ್ ಕ್ರೈಸಿಸ್ ಆದ್ರೆ ಅಲ್ಲಿನ ದುಡ್ಡೆಲ್ಲನೂ ಡಾಲರ್ ಕಡೆ ಹೋಗ್ತಾ ಇತ್ತು. ಇವಾಗ ಏನಾಗ್ತಾ ಇದೆ, ಈಗ ರೀಸೆಂಟ್ಲಿ ಇಸ್ರೇಲ್ ಇರಾನ್ ವಾರ್ ಆಗೋದ್ರಿಂದ ಅನ್ಸರ್ಟನಿಟಿ ಇದೆ, ಮತ್ತೆ ರಷ್ಯಾ ಯುಕ್ರೇನ್ ವಾರ್ ಇಂದನೂ ಅನ್ಸರ್ಟನಿಟಿ ಇದೆ. ರಷ್ಯಾ ಯುಕ್ರೇನ್ ವಾರ್ ಆದಾಗ US ಗೌರ್ಮೆಂಟ್ ಏನ್ ಮಾಡ್ತು, ರಷ್ಯಾದು $200 ಬಿಲಿಯನ್ ಏನ್ ಕ್ಯಾಶ್ ಇತ್ತಲ್ಲ, ಸ್ವಿಫ್ಟ್ ಅಕೌಂಟ್ ಅಂತ ಕರೀತಾರೆ. ಜಗತ್ತಿನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ದುಡ್ಡನ್ನ, ಅದನ್ನ ಸ್ವಿಫ್ಟ್ ಟೆಕ್ನಾಲಜಿ ಥ್ರೂ ಟ್ರಾನ್ಸ್ಫರ್ ಮಾಡ್ತೀವಿ. ಸ್ವಿಫ್ಟ್ ಅಕೌಂಟ್ ಅಲ್ಲಿ ಇದ್ದ ದುಡ್ಡನ್ನ ಅಮೆರಿಕ ಬ್ಲಾಕ್ ಮಾಡ್ಬಿಡ್ತು. ಯಾಕಂದ್ರೆ ಸ್ವಿಫ್ಟ್ ಅಕೌಂಟ್ ಟೆಕ್ನಾಲಜಿ ಅಮೆರಿಕದ್ದು. ಅದನ್ನ ಬ್ಲಾಕ್ ಮಾಡಿದ ತಕ್ಷಣ ರಷ್ಯಾ ಕೈಯಲ್ಲಿ ದುಡ್ಡೇ ಇಲ್ದಂಗೆ ಆಯ್ತು ಜಗತ್ತಿನ ಜೊತೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ. ಅದಕ್ಕೆ ಅವರು ಇಂಡಿಯಾ ಜೊತೆ ಮಾತಾಡಿ ಆಯಿಲ್ನ 30% ಕಮ್ಮಿ ಕೊಡ್ತೀವಿ, ಚೈನಾ ಜೊತೆ ಮಾತಾಡಿ 30% ಕಮ್ಮಿ ಕೊಡ್ತೀವಿ ಅಂತ ಈ ತರ ಟ್ರಾನ್ಸಾಕ್ಷನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಇದು ನೋಡಿದ ಜಗತ್ತಿಗೆ ಒಂಥರ ಭಯ ಸ್ಟಾರ್ಟ್ ಆಯ್ತು. ನಾಳೆ ಏನಾದ್ರು ನಮ್ದೇ ಇಂಡಿಯಾ ಪಾಕಿಸ್ತಾನ ವಾರ್ ಆಗ್ಬೇಕಾದ್ರೆ ಅಮೆರಿಕ ಏನಾದ್ರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಬಿಟ್ರೆ, ನಾಳೆ ನಮ್ದು ಇರುತ್ತಲ್ಲ ದುಡ್ಡು, ರಿಸರ್ವ್ಸ್ ಇರುತ್ತಲ್ಲ, ನಮ್ದು $600 ಬಿಲಿಯನ್ ರಿಸರ್ವ್ಸ್ ಇದೆ, ಅದನ್ನೇನಾದ್ರೂ ಬ್ಲಾಕ್ ಮಾಡ್ಬಿಟ್ರೆ ಅಮೆರಿಕ, ನಾಳೆ ನಾವೇನ್ ಮಾಡ್ಬೇಕು? ಅದಕ್ಕೇನೆ ನಿಧಾನಕ್ಕೆ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ನ ಬೈ ಮಾಡ್ತಾ ಇದಾವೆ. ಅಮೆರಿಕದ ಡಾಲರ್ ಜೊತೆಗೆ ಗೋಲ್ಡ್ ನ ಇಟ್ಕೊಳ್ಳಕ್ ಸ್ಟಾರ್ಟ್ ಮಾಡಿದಾವೆ. ಇದೇ ರೀಸನ್ ಇಂದಾನೆ RBI ಕೂಡ ಜಾಸ್ತಿ ಗೋಲ್ಡ್ ನ ಬೈ ಮಾಡಿದ್ದು. ನೀವು ನೋಡಿರ್ಬೋದು, ಇಂಗ್ಲೆಂಡ್ ಇಂದ ಗೋಲ್ಡ್ ನ ತರಿಸ್ಕೊಂತಲ್ಲ, ಇದೇ ರೀಸನ್ ಇಂದಾನೆ. ಯಾಕಂದ್ರೆ ನಮ್ಮ ಹತ್ರ ಇರ್ಲಿ, ಸೇಫ್ಟಿ ಇರ್ಲಿ, ನಾಳೆ ಒಂದ್ ದಿವಸ ಏನಾದ್ರು ಈ ತರ ಆದ್ರೆ ಗೋಲ್ಡ್ ಇಂದ ಟ್ರೇಡ್ ಮಾಡ್ಬೋದಲ್ಲ. ಆ ರೀಸನಿಂದ ಗೋಲ್ಡ್ನ ರಿಸರ್ವ್ ಕರೆನ್ಸಿ ಆಗಿ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀಸನಿಂದ ಗೋಲ್ಡ್ ಸರಿಯಾಗಿ ಮೇಲೋಯ್ತು. ಬಟ್ ಇನ್ನೂ ಮೇಲೋಗುತ್ತೆ. ಬಟ್ ಇದನ್ನ ಅಮೆರಿಕಾಗೆ ತಡ್ಕೊಳಕ್ಕಾಗಲ್ಲ. ಗೋಲ್ಡ್ ಮೇಲೋದ್ರೆ ಅಮೆರಿಕಾಗೆ ಇಷ್ಟ ಇಲ್ಲ. ಯಾಕಂದರೆ ಎಲ್ಲ ಗೋಲ್ಡ್ ಬೈ ಮಾಡಿದ್ರೆ US ಡಾಲರ್ ಯಾರು ಬೈ ಮಾಡ್ತಾರೆ? ಅವರಿಗೆ ಸಾಲ ಮಾಡೋಕ್ಕೆ ಯಾರು ದುಡ್ಡು ಕೊಡ್ತಾರೆ? ಈಗ ಸಾಲ ಮಾಡ್ತಿದೆ ಅಂದ್ರೆ ಅಮೆರಿಕ, ನಾವು ಹೋಗಿ ಬಾಂಡ್ ಬೈ ಮಾಡಬೇಕು, ಬೇರೆ ದೇಶಗಳು ಹೋಗಿ ಬಾಂಡ್ ಬೈ ಮಾಡಬೇಕು. ಆ ಬಾಂಡ್ ಬೈ ಮಾಡೋದ್ರಿಂದ ಅಮೆರಿಕಾಗೆ ಸಾಲ ಸಿಗುತ್ತೆ. ಈಗ ಯಾರು ಬಾಂಡ್ ಬೈ ಮಾಡ್ತಿಲ್ಲ ಅಂದ್ರೆ ಅಮೆರಿಕಾಗೆ ದುಡ್ಡು ಸಿಗಲ್ಲ. ಅದಕ್ಕೆ ಅಮೆರಿಕ ಏನ್ ಮಾಡ್ತಾನೆ, ನಿಧಾನಕ್ಕೆ ಅವನ ಹತ್ರ ಇರೋ ಗೋಲ್ಡ್ ರಿಸರ್ವ್ಸ್, ಆಮೇಲೆ ಅಮೆರಿಕ ಹತ್ರ ಹೈಯೆಸ್ಟ್ ಗೋಲ್ಡ್ ರಿಸರ್ವ್ಸ್ ಇರೋದು ಸುಮಾರು 7,000 ಟನ್ ಇದೆ. ಅದರಿಂದ 500 600 ಟನ್ ಸೆಲ್ ಮಾಡಿದ್ರು ಕೂಡ ಸಖತ್ತು ಕೊಲ್ಯಾಪ್ಸ್ ಆಗುತ್ತೆ ಗೋಲ್ಡ್ ಪ್ರೈಸು. ಇದು ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ. ಬಟ್ ಶಾರ್ಟ್ ಟರ್ಮ್, ಎವ್ರಿಥಿಂಗ್ ಇಸ್ ಶಾರ್ಟ್ ಟರ್ಮ್. ಯಾವನಾದ್ರು ಕೆಳಗೆ ಬಂದಿದ್ದಾರೆ, ಬೈ ಮಾಡೋರು ಇನ್ನೂ ಇದ್ದೇ ಇರ್ತಾರೆ, ಚೀಪಾಗಿ ಸಿಗ್ತಿದೆ ಅಂತ. ಶಾರ್ಟ್ ಟರ್ಮ್ ಅಷ್ಟೇ. ನನ್ನ ಪ್ರಕಾರ ಗೋಲ್ಡ್ ಕೆಳಗೆ ಬಂದ್ರೂ ಮ್ಯಾಕ್ಸಿಮಮ್ 90 ಅಥವಾ 88 85 ಬರ್ಬೋದು ಅಷ್ಟೇ. ಅಲ್ಲಿಂದ ಮತ್ತೆ ರಿಕವರ್ ಆಗುತ್ತೆ. ಯಾಕಂದರೆ ಗ್ಲೋಬಲಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಬೈ ಮಾಡ್ತಿದ್ದೆ ಗೋಲ್ಡ್ನ. ಹಾಯ್ ಸರ್, ನನ್ನ ಪೋರ್ಟ್ಫೋಲಿಯೋದಲ್ಲಿ 40 ಡಿಫ್ರೆಂಟ್ ಕಂಪ್ನಿನ ಹೋಲ್ಡ್ ಮಾಡಿದ್ದೀನಿ. ಟೋಟಲ್ ಪೋರ್ಟ್ಫೋಲಿಯೋ 7,14,000 ಇದೆ. ಇನ್ವೆಸ್ಟೆಡ್ 6,60,000. ಪ್ರೆಸೆಂಟ್ಲಿ ನಾನು 16% ಗ್ರೋ ಆಗಿದೆ. ಟ್ರಂಪ್ ತಾರೀಫ್ ಅನೌನ್ಸ್ ಮಾಡಿದ್ಮೇಲೆ ನಾನು ಅಗ್ರೆಸಿವ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ನನಗೆ ಫುಲ್ಲು ಡೆಪ್ತ್ನಲ್ಲಿ ಕಂಪ್ನಿ ಅನಲಿಸಿಸ್ ಮಾಡೋಕ್ಕೆ ಬೇಸಿಕಲ್ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತೀನಿ. ಲಾಂಗ್ ಟರ್ಮ್ ಹೋಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏಜ್ 35, ಕಲಬುರಗಿ ಡಿಸ್ಟ್ರಿಕ್ಟ್, ನಾರ್ತ್ ಕರ್ನಾಟಕ ಕಡೆ ಬಂದಿರೋ ಕ್ವಶನ್ನ ಪಿಕ್ ಮಾಡಿ ಬ್ರೋ ಪ್ಲೀಸ್. ಬ್ರೋ, ನಿಮ್ಮ ಹತ್ರ 40 ಕಂಪ್ನಿ ಇದೆ, ಅದು 7 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಿಗೆ ಅಂದರೆ ನನ್ನ ಪ್ರಕಾರ ನೀವು ಹೆವಿಲಿ ಡೈವರ್ಸಿಫಿಕೇಶನ್ ಮಾಡಿದ್ದೀರಾ. ಇದರಿಂದ ನಿಮ್ಮದು ರಿಟರ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ 40 ಕಂಪ್ನಿ ತುಂಬ ಜಾಸ್ತಿ. ನಿಮ್ದು ಯಾವ್ದಾನ ಒಂದು ಶೇರ್ ಮೇಲೋಯ್ತು ಅಂದರೆ ಇನ್ನೂ 2 ಶೇರ್ ಕೆಳಗಿಳಿದಿರ್ತವೆ. ಇದರಿಂದ ರಿಟರ್ನು ಕಮ್ಮಿ ಆಗುತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಪರ್ಸನಲಿ ನಾನೇನು ಮಾಡ್ತಿದ್ದೆ ಅಂದರೆ ಕಮ್ಮಿ ಕ್ವಾಂಟಿಟಿ ಇಟ್ಕೊತಿದ್ದೆ. ಕಮ್ಮಿ ಕ್ವಾಂಟಿಟಿ ಅಂದರೆ ನಾವು ಕಮ್ಮಿ ನಂಬರ್ ಆಫ್ ದ ಶೇರ್ಸ್ನ ಇಟ್ಕೊತಿದ್ದೆ. ಮ್ಯಾಕ್ಸಿಮಮ್ 15 ಕಂಪ್ನಿನ ಇಟ್ಕೊತಿದ್ದೆ. ಯಾಕಂದರೆ ಟ್ರ್ಯಾಕ್ ಮಾಡೋದು ಈಸಿ, ಕಂಪ್ನಿನ ಅನಾಲಿಸಿಸ್ ಮಾಡೋದು ಈಸಿ. 40 ಕಂಪ್ನಿನೂ ಟ್ರ್ಯಾಕ್ ಮಾಡೋದು ಭಾರಿ ಕಷ್ಟ. ಇದರಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡೈಲಿ ಒಂದೊಂದು ಸ್ಟಾಕ್ ಮೇಲೆ ಹೋಗ್ತಿರ್ತಾವೆ, ಚೆಕ್ ಮಾಡಿ. ಬಟ್ ನಿಮ್ಮ ಪೋರ್ಟ್ಫೋಲಿಯೋ ಮೇಲೆ ಹೋಗ್ತಾ ಇರಲ್ಲ. ಈ ರೀಸನಿಂದನೇ ನಾನು ಏನು ಮಾಡ್ತಾ ಇದ್ದೆ, ಒಂದು 15 ಸ್ಟಾಕ್ ಇಟ್ಕೊತಿದ್ದೆ. 15 ಸ್ಟಾಕ್ ಇಟ್ಕೊಂಡು ಟ್ರ್ಯಾಕ್ ಮಾಡ್ತಾ ಇದ್ದೆ ಎವ್ರಿ ಡೇ ಅಥವಾ ಎವ್ರಿ ವೀಕ್. ಈ ಥರ ಟ್ರ್ಯಾಕ್ ಮಾಡ್ತಾ ಇದ್ದೆ. ಅವಾಗ ನನಗೆ ನಾನು ಏನು ಬೈ ಮಾಡಿದ್ದೀನಿ ಅಂತ ಕಂಪ್ನಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊತಿದ್ದೆ. ಅವಾಗ ನನಗೆ ಆ ಕಂಪ್ನಿಗಳ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಸಿಗ್ತಾ ಇತ್ತು. ಈ ಥರ ಮಾಡಿದ್ರೆ ಈ ಥರ ಮಾಡಿ. ಬಟ್ ನೀವು ಹೇಳ್ತಿದ್ದೀರಾ ನನಗೆ ಇನ್ಡೆಪ್ತ್ ನಾಲೆಡ್ಜ್ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಅನಾಲಿಸಿಸ್ ಮಾಡೋಕ್ಕೆ. ನನಗೆ ಬೇಸಿಕ್ ಮಾತ್ರ ಗೊತ್ತಿದೆ ಅಂತ. ಬಟ್ ನೀವು ಅನಾಲಿಸಿಸ್ ಮಾಡೋದು ಕಲಿಬೇಕು. ಜಾಸ್ತಿ ದುಡ್ಡಿರೋದೇ ಅದರಲ್ಲಿ. ನಿಮ್ಮ ದುಡ್ಡಲ್ಲಿ ನೀವು ಅನಾಲಿಸಿಸ್ ಮಾಡಬೇಡಿ. 5 ಲಕ್ಷನ ತಗೊಂಡೋಗಿ ಯಾವುದೋ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ನಿಮ್ದು 2 ಲಕ್ಷ ಇದೆಯಲ್ಲ, 2 ಲಕ್ಷದಲ್ಲಿ ಮಾತ್ರ ನೀವು ಅನಾಲಿಸಿಸ್ ಮಾಡಿ. ಒಂದು 6 ಇಂದ 7 ಕಂಪ್ನಿ ಇಟ್ಕೊಂಡು ಮಾಡಿ. ನೀವು ಮಾಡ್ತಾ 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 ಕಾನ್ಫಿಡೆಂಟ್ ಬರುತ್ತಲ್ಲ, ಅವಾಗ ನಿಧಾನಕ್ಕೆ ಈ ದುಡ್ಡನ್ನ ಈ ಕಡೆ ಶಿಫ್ಟ್ ಮಾಡಿ. ಎಲ್ಲ ದುಡ್ಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಯಾಕಂದರೆ ದುಡ್ಡು ಮಾಡೋದು ಭಾರಿ ಕಷ್ಟ. ಕಳ್ಕೊಂಡ್ರೆ ಒಂದು 2 ಲಕ್ಷ ರೂಪಾಯಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ. ಇನ್ನು 5 ಲಕ್ಷನ ಮ್ಯೂಚುವಲ್ ಫಂಡಲ್ಲಿ ಹಾಕಿ. ಮ್ಯೂಚುವಲ್ ಫಂಡಲ್ಲಿ ಅದ್ರ ಪಾಡಿಗೆ ಅದು ಗ್ರೋ ಆಗ್ತಾ ಇರುತ್ತೆ. ನಿಮ್ದು 2 ಲಕ್ಷ ಇದೆಯಲ್ವಾ, ಇದರಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿ. ಯಾವುದನ್ನ ಶೇರ್ಸ್ ಬೈ ಸೆಲ್ ಮಾಡೋದು ನೀವು ಕಲ್ತು ಮಾಡಿ. ಜಾಸ್ತಿ ಕ್ವಾಂಟಿಟಿ, ಜಾಸ್ತಿ ಕಂಪ್ನಿಗಳನ್ನ ಇಟ್ಕೊಂಬೇಡಿ. ಒಂದು 4-5 ಕಂಪ್ನಿ ಇಟ್ಕೊಂಡು ಮಾಡಿ. ಅವಾಗ ನಿಮಗೆ ಕಂಪ್ನಿನ ಅನಲೈಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಕಲೀರಿ ಕಂಪ್ನಿನ ಅನಲೈಸ್ ಮಾಡೋದು. ಯಾಕಂದರೆ ಇದರಲ್ಲೇ ಜಾಸ್ತಿ ದುಡ್ಡು ಇರೋದು. ನಮ್ಮ ಹತ್ರ ಕಮ್ಮಿ ದುಡ್ಡು ಇರೋದ್ರಿಂದ ನಾವು ಜಾಸ್ತಿ ದುಡ್ಡು ಮಾಡಬೇಕಂದ್ರೆ ನಾವೇನಾದರೂ ಎಫರ್ಟ್ ಹಾಕಲೇಬೇಕು. ಬೇರೆ ದಾರಿ ಏನಿದೆ? ಇನಿಷಿಯಲಿ ಅಲ್ಲ ಅಂದರೆ ಎಲ್ಲ ದುಡ್ಡಲ್ಲೂ ತಗೊಂಡೋಗಿ ಎಕ್ಸ್ಪೆರಿಮೆಂಟ್ ಮಾಡೋದಲ್ಲ. ನಮ್ಮದು ಸ್ವಲ್ಪ ದುಡ್ಡು ಹಾಕಿ ಎಕ್ಸ್ಪೆರಿಮೆಂಟ್ ಮಾಡೋಣ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ನಮ್ಮ ಟೀಮ್ ಕಡೆಯಿಂದ ನೀವು ಹೆಲ್ಪ್ ತಗೊಂಡು ಇನ್ವೆಸ್ಟ್ ಮಾಡ್ಬೋದು. ಅವ್ರು ನಿಮಗೆ ಕಂಪ್ಲೀಟ್ಲಿ ಫ್ರೀಯಾಗಿ ಸರ್ವಿಸ್ ಕೊಡ್ತಾರೆ. ನಮ್ಮ ಕಡೆಯಿಂದ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಅಕಸ್ಮಾತ್ ನಮ್ಮ ಟೀಮ್ ಕಡೆಯಿಂದ ನಿಮಗೆ ದುಡ್ಡು ಕೇಳೋದು ಆ ಥರ ಏನಾದರೂ ಮಾಡಿದ್ರೆ ಇಲ್ಲಿ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.